ನಮಸ್ಕಾರ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಓಕೆ, ನಮಸ್ಕಾರ, ಕೇಳಿಸ್ತಾ ಇದೆ ಸರ್. ಓಕೆ, ನಮಸ್ತೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಲಕ್ಷ್ಮೀನಾಥ ಸಮಾಚಾರ್ಯ ಪರ್ಯಂತ ಯೋ ನಿತ್ಯಮಚ್ಯುತ ಭುಜಯುಗ್ಮ ರುಕ್ಮ ವ್ಯಾಮೋಹತಸ್ತದಿತರಾನಿ ತೃಣಾಯ ಮೇನೆ अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये. श्रीरङ्गे श्रीपराशरभट्टार्यः श्रीरङ्गेश पुरोहितः श्रीवत्साङ्गसुतः श्रीमान् श्रेयसे मेस्तु भूयसे. व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुभतातन्तमोनिधिं. यारो म्यूट ಮಾಡ್ಕೊಂಡಿಲ್ಲ ನೋಡಿ. व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः. अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे यस्य स्मरणमात्रेण जन्मसंसारबन्धनात् विमुच्यते. नमस्तस्मै विष्णवे प्रभविष्णवे. ಈಶಾನ ಪ್ರಾಣ ಅದರಲ್ಲಿ ಮಧು ಭಾಷೆ ನೋಡ್ತಾ ಇದ್ವಿ. ಅದರಲ್ಲಿ ಈ ಕಡೆ ಇದುವರೆಗೆ ಬಂದಿತ್ತು, ಮಾಧವ ಆಗಿತ್ತು. ಆಮೇಲೆ ಕಡೆ ಮಧುಸೂದನಾಯ ನಮಃ ಅಂತ. ಶೋಭನಾಶ್ಚತೆ ಉದಶ್ಚೇತಿ ಸೂದಾಹ ಸಜ್ಜನಾಹ ಮಧುಸೂದನ ನೈತೀತಿ ಮಧುಸೂದನಃ ಅಂದ್ಬಿಟ್ಟು ಹೇಳ್ತಾರೆ ಕಡೆ. ಅದಂದ್ರೆ ಶೋಭನಾಶ್ಚ ಒಳ್ಳೆಯ ಇದಕ್ಕೆ ಕಡೆಗೆ ಸಜ್ಜನನನ್ನ ಒಳ್ಳೆಯ ಕಡೆಗೆ ನಡೆಸ್ಕೊಂಡು ಹೋಗುವ ಅನ್ನೋದಕ್ಕೆ ಮಧುಸೂದನ್ ನಯತಿ ಮಧುಸೂದನಾಥ ಇತಿ ಮಧುಸೂದನ. ಒಳ್ಳೆಯವ್ರನ್ನ ಒಳ್ಳೆಯ ದಾರಿನಲ್ಲಿ ಕರ್ಕೊಂಡು ಹೋಗೋದ್ರಿಂದ ಮಧುಸೂದನ ಅಂದ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕೆ ಮಧು ಅಂದ್ರೆ ಶೋಭನಾಶ್ಚ ಉದಾಶ್ಚ ಅಂದ್ಬಿಟ್ಟು ಶೋಭನಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗೋನು ಅಂತ ಇವರು ವ್ಯಾಖ್ಯಾನ ಮಾಡಿದ್ದಾರೆ. ಆಮೇಲೆ ಮಧುಂ ಸೂದಯತಿ ಇತಿ ಮಧುಸೂದನ. ಕಡೆಗೆ ಅವನು ಹಯಗ್ರೀವ ಅವತಾರ ಮಾಡಿ ಮಧುವನ್ನು ರಾಕ್ಷಸನ್ನ ಕೊಂದಿದ್ರಲ್ಲೂ ಮಧುಸೂದನ. ಕಡೆಗೆ ಅನೇಕ ಅವನಿಗೆ ಹೇಳ್ಕೊಂಡ್ಬರ್ತಾರೆ. ಅವನು ಭಗವಂತ ಹುಟ್ಟಿದಂತ ವಂಶ ಮಧುವಂಶ, ಚಂದ್ರವಂಶಕ್ಕೆ ಮಧುವಂಶ ಅಂತ ಒಂದು ಹೆಸರಿಕೆ. ಅದರಿಂದ ಮಧುವಂಶದಲ್ಲಿ ಹುಟ್ಟಿದ್ರಿಂದ ಅವನು ಮಧುಸೂದನ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಕಡೆಗೆ ಇದೊಂದು ತೋರಿಸ್ಕೊಡ್ತಾರೆ ಅವರು ಭಗವದ್ಗೀತೆನಲ್ಲಿ. ಮಧುಸೂದನ ಅನ್ನೋದು ಅವನ ಅರ್ಜುನ ಯುದ್ಧ ಮಾಡೋಕೆ ಇಷ್ಟ ಅಂತ ಹೇಳ್ಬೇಕಾದ್ರೆ ಕಥಂ ಭೀಷ್ಮ ಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಜುಭಿ ಪ್ರಜೇಯಸ್ಥಾಮಿ ಪೂಜಾರ್ಹೋ ಅಗ್ನಿಸೂದನ ಅಂತ. ಅವರೆಲ್ಲ ಪೂಜಾರ್ಹರು. ಹೇಗೆ ಭೀಷ್ಮರನ್ನು ದ್ರೋಣರನ್ನ ಹೇಗೆ ತಾನು ನಾನು ಒಬ್ರು ಆಚಾರ್ಯರು ಒಬ್ರು ತಾತ ಹೇಗೆ ತಾನೇ ನಾನು ಬೆಲ್ಲಿಂದ ಬಾಣವನ್ನು ಬಿಡ್ಲಿ ಅಂತ ಆಗ ಭಗವಂತನಿಗೆ ಮಧುಸೂದನ ಅಂತ ಸಂಬೋಧನೆ ಮಾಡ್ತಾರೆ. ಅದನ್ನ ತೋರಿಸ್ತಾರೆ. ಆಮೇಲೆ ಮಹಾಭಾರತದಲ್ಲಿ ಹಿಂದೆ ಹೇಳಿದಂತ ಅದಕ್ಕೆ ಯೋಗಾಚ್ಚ ಮೌನ ಧ್ಯಾನಾಚ್ಚ ವಿದ್ಯೆ ಭಾರತ ಮಾಧವಂ ಸರ್ವತತ್ವ ಲಯಾಶ್ಚೈವ ಮಧುಹ ಮಧುಸೂದನ ಅಂತ. ಅವನನ್ನ ನಾನು ಹೇಳಿದ ಯೋಗ ಅಂದ್ರೆ ಏನು, ಮೌನ ಅಂದ್ರೇನು, ಆಮೇಲೆ ಧ್ಯಾನ ಅಂದ್ರೆ ನಾನು ಹೇಳಿದ್ವಿ. ಅದರಿಂದ ತಿಳ್ಕೊಳ್ಬೇಕು ಅಂತನ ಅದರಿಂದ ಮಧುಸೂದನ ಅಂತ ಮಾಡಿದ್ದಾರೆ ಕಡೆಗೆ. ಆಮೇಲೆ ಐದು ಬರ್ತಾ ಮೇಲೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅನಿಶಂ ನಿಶ ತಾನಿ ಸರ್ವಾಣಿ ಮೇ ದೇವಂ ಕ್ಷಮಸ್ವ ಮಧುಸೂದನ ಅಂತ. ಇದು ನಾವು ಜಿತಂತ ಸ್ತೋತ್ರದಲ್ಲಿ ಬರೋದು. ಆಗ ಮಧುಸೂದನ ಪದವನ್ನ ನಾವು ಮಾಡಿರುವ ಅಪರಾಧವನ್ನೆಲ್ಲ ಕೆಲಸವನ್ನು ಕೇಳ್ಕೊಳ್ತೀವಿ ಅದಕ್ಕೆ. ಆಮೇಲೆ ಆ ಗೀತೆಯಲ್ಲಿ ಹೇಳಿದ್ರು 2-3 ಕಡೆ ಬರುತ್ತೆ. ಅದು ಸೈದಾರೆ ಅದು ಬೇಡ. ಮತ್ತೆ ಇನ್ನೊಂದು ಕಡೆ ಬಂದಿದ್ದು ಹೇಳಿದಾರೆ ಕಡೆಗೆ. ಇಲ್ಲಿ ಇದರಲ್ಲಿ ತುಂಬಾ ಭಗವದ್ಗೀತೆದ 5-6 ಕಡೆ ಅದನ್ನೆಲ್ಲ ಕೊಟ್ಟು ಮಾಡಿದ್ದಾರೆ. ಅದು ನಮಗೆ ಅದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಹೇಳಿದ್ರೆ ಬರೀ ಸಂಬೋಧನೆಯಿಂದ ಅಷ್ಟೇ, ಎಲ್ಲೆಲ್ಲಿ ಮಧು ಅಂತ ಸಂಬೋಧನೆ ಮಾಡಿದ್ದಾನೆ ಅಂದ್ಬಿಟ್ಟು. ಇದರಲ್ಲಿ ಮುಖ್ಯವಾಗಿ ಇವ್ರಿಗೆ ಏನು ಅಂದ್ರೆ ಮಧುವನ್ನ ಸನ್ಮಾನ ಮಾಡಿದ್ರಿಂದ ಅದು, ಮತ್ತೆ ಸಜ್ಜನರನ್ನ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾನಲ್ಲ ಅದರಿಂದಲೂ ಸಹ ಅವನು ಮಧುಸೂದನ ಅಂತ ಹೇಳಿದ್ರು ಅವರು. ಇವರು ಇದರಲ್ಲಿ ಶುಕ ಸುದ್ದಿ ಅವರು ವಿಶೇಷವಾಗಿಲ್ಲ, ಇಲ್ಲಿ ಹೇಳಿದ್ದಷ್ಟೇ ಹೇಳಿದ್ದಾರೆ. ಹಾಗಾಗಿ ಅದನ್ನ ಸ್ಕಿಪ್ ಮಾಡೋಣ. ಅದಕ್ಕೆ ಧನಂಜಯ ಗೋವಿಂದಾಚಾರ್ಯರು ಒಂದೆರಡಕ್ಕೆ ಒಂದು ವಿಶೇಷವಾಗಿ ಹೇಳಿದ್ದಾರೆ. ಅದನ್ನ ಮಾತನಾಡೋಣ. ಅದರಲ್ಲಿ ಅವರು ಹಿರಣ್ಯ ಗರ್ಭ ಅದಕ್ಕೆಲ್ಲ ಅದನ್ನೇ ಹೇಳಿದ್ದಾರೆ.
ಭೂಗರ್ಭ ಅನ್ನುವಾಗ ಆ ಭೂಗರ್ಭಕ್ಕೆ ಆ ಭೂಗರ್ಭವನ್ನು ಹಾಗೆ ಹೇಳ್ತಾರೆ ಅವನ್ನ ಒಂದು ವಿಶೇಷವಾಗಿ ಭೂಗರ್ಭಕ್ಕೆ ಹೇಳ್ತಾರೆ ಅಂದ್ರೆ ಆದಿಶೇಷ ಭೂಮಿಯನ್ನ ತಲೆಯನ್ನ ಹೊತ್ಕೊಂಡಿದ್ದಾನೆ. ಆದಿಶೇಷ ಒಂದು ಸಂಕರ್ಷಣ ಶಕ್ತಿ ಅದು ಅವನಿಗೆ ಅನ್ನುವಂತ ಸಂಕರ್ಷಣ ಶಕ್ತಿ. ಅದರಿಂದ ಆ ಸಂಕರ್ಷಣ ವನಗಳಿರೋವನು ಭಗವಂತ. ಆ ಸಂಕರ್ಷಣದಿಂದ ಅವನು ಧರಿಸ್ಕೊಂಡಿರೋದ್ರಿಂದ ಭೂಮಿಯನ್ನ ಹಿಡಿದಿಟ್ಟು ಕಾಪಾಡೋದ್ರಿಂದ ಅವನಿಗೆ ಭೂಗರ್ಭ ಅಂತ ಒಂದು ಬಂತು ಅಂತ ಹೇಳ್ತಾರೆ. ಆಮೇಲೆ ಆ ಮಾಧವ ಅನ್ನಕ್ಕೆ ಬೇರೆಯವರು ಹೇಳಿದಂಗೆ ಅದನ್ನ ಹೇಳಿ ಲಕ್ಷ್ಮಿಯ ಪತಿ ಭಗವಂತ ಹೇಳ್ಬಿಟ್ಟು ಕಡೆಗೆ ಅದರಲ್ಲಿ ಇನ್ನೊಂದು ಒಂದು ವಿಶೇಷವಾಗಿ ಹೇಳ್ತಾರೆ. ಆ ಮಧುವಂಶದಲ್ಲಿ ಹುಟ್ಟಿದ್ದು ಮಾಧವ, ಅದನ್ನ ಇವ್ರು ಹೇಳ್ತಾರೆ. ಆಮೇಲೆ ಈ ಮಾ ಅನ್ನೋದಕ್ಕೆ ಪದಕ್ಕೆ ಈ ವೇದಗಳಲ್ಲಿ ಮಾತ್ರೆ ಅಂತ ಬರುತ್ತೆ, ತಾಯಿ ಅನ್ನೋ ಪದ ಬರುತ್ತಲ್ಲ ಮಾತ್ರೆ, ಅದನ್ನ ಎರಡು ಮಾತ್ರೆ ಅಂದ್ರೆ ತಾಯಿ ಅಂತಾನೂ ಆಗುತ್ತೆ, ಮಾತು ಅಂತಾನೂ ಆಗುತ್ತೆ, ವಾಂಗ್ಮಯ ಅಂತಾನೂ ಆಗುತ್ತೆ. ಅರ್ಥದಲ್ಲಿ ಸಂದರ್ಭೋಚಿತವಾಗಿ ತಗೋಬೇಕದು, ಎಲ್ಲಿ ತಾಯಿ ಹೇಳಿದೆ ಎಲ್ಲಿ ಏನ್ಬಿಟ್ಟು. ಆ ಮಾತ್ರೆ ಅನ್ನೋದು ಮಾತು ಆಗುತ್ತೆ, ತಾಯಿಗೂ ಆಗುತ್ತೆ. ಆ ಮಾತು ಅಂತ ವಾಂಗ್ಮಯ ಅಂತ ತಗೊಳ್ಬೇಕಾರೆ ಅವಾಗ ಈ ಅಂದ್ರೆ ಧವ ಇದು ಈ ಮಾತುಗಳಲ್ಲಿ ಧರಿಸಲ್ಪಟ್ಟವನು ಅಂದ್ರೆ ಕೊಂಡಾಡಲ್ಪಟ್ಟವನು, ಅದಕ್ಕೆ ಒಡೆಯನಾಗಿರುವನು ಅಂತ. ಯಾವ್ದಪ್ಪ ಅಂದ್ರೆ ಅಲ್ಲಿ ಶಬ್ದವನ್ನು ತಗೊಳ್ತಾರೆ. ಇಲ್ಲಿ ಏನಪ್ಪ ಮಾತು ಅಂದ್ರೆ ಅದರಲ್ಲಿ ಶಬ್ದವಂತ ವಾಂಗ್ಮಯ ಯಾವುದು ಶಬ್ದ ಒಂದು, ಅದು 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, ರಾಮಾಯಣ, ಮಹಾಭಾರತ ಮತ್ತೆ ಇತಿಹಾಸ ಪುರಾಣಗಳು, ಇವೆಲ್ಲಕ್ಕೂ ಸೇರಿದ್ರೆ 7 ಆಗುತ್ತೆ ಇದಕ್ಕೆ. ಇವೆಲ್ಲಕ್ಕೂ ಮಾತೃ ಅಂತ ಹೇಳ್ತಾರೆ ಅದಕ್ಕೆ. ಈ ಸಮಸ್ತ ಈ ವೈದಿಕ ವಾಂಗ್ಮಯ ಅದರಲ್ಲಿದೆ. ಸಮಸ್ತ ವೈದಿಕ ವಾಂಗ್ಮಯಗಳಿಂದ ಪ್ರತಿಪಾದ್ಯನಾದಂಥ ಭಗವಂತನಾದ್ರಿಂದ ಇವನು ಮಾಧವ ಅಂತ ಒಂದು ವಿಶೇಷವಾದ ವ್ಯಾಖ್ಯವನ್ನು ಮಾಡಿದ್ದಾರೆ ಕಡೆಗೆ. ಆ ಮಧುಸೂದನ ಅನ್ನೋಕ್ಕೂ ಒಂದು ಮಾಡಿದ್ದಾರೆ ಅದಕ್ಕೆ. ಈ ಮಧು ಅನ್ನೋದಕ್ಕೆ ಹೇಳ್ದಂಗೆ ಅನೇಕ ಅರ್ಥ ಇದೆ ಅಂತ ಹೇಳೋದಲ್ಲ. ಮಧುವಂಶ ಆಗುತ್ತೆ, ಮಧು ಅಂದ್ರೆ ಜೇನು ಅಂತ ಆಗುತ್ತೆ. ಆಮೇಲೆ ಮಧು ಅನ್ನೋದು ರಾಕ್ಷಸನ ಅವನು ಅನ್ನೋದಾಗುತ್ತೆ. ಇನ್ನೊಂದು ಮಧು ಅಂತ ಅಂದ್ರೆ ಅದು ಇದರಲ್ಲಿ ಅವನ ಬಯಕೆ, ಆನಂದ, ಡಿಸೈರ್, ಬಯಕೆ ಮತ್ತು ಆನಂದ, ಅದರಲ್ಲಿ ಕಾಮಕ್ರೋಧ ಕಥೆಗಳಲ್ಲಿ ಮಧು ಸೇರ್ಕೊಳ್ಳುತ್ತೆ ಅದಕ್ಕೆ. ಆವಾಗ ಈ ಕಾಮ ಅಂತ ಏನಿದೆಯೋ ಅದು ಮಧು, ಅದು ಡಿಸೈರ್ ಇದೆಯಲ್ಲ, ಅದು ಬಯಕೆ, ಅದಕ್ಕೆ ಇವರು ಮಧು ಅನ್ನೋದನ್ನ ಮಧು ಅದಕ್ಕೆ ಕ್ರೋಧ, ಅದಕ್ಕೆ ಕ್ರೋಧಕ್ಕೆ ಕೈತಪ ಅಂತ ಹೇಳ್ತಾರೆ. ಅದಕ್ಕೆ ಮಧು ಕೈಟಬ ಅಂತ ಹೇಳ್ತೀವರಲ್ಲ, ಅದಕ್ಕೆ ಇವ್ರು ಹೇಳ್ತಾರೆ ಆ ಮಧು ಕೈಟಬ ಅಂತ ಅವನು ಬಂದ. ನಮ್ಮಲ್ಲೇ ಈ ಅಹಂಕಾರಗಳು ಕಾಮಕ್ರೋಧಗಳು ಒಳಗಡೆ ಇದೆ, ಅದರಲ್ಲಿ ಈ ಕೈತಪರು ಅಂದ್ರೆ ಈ ಕ್ರೋಧಾದಿಗಳಿಗೆ ಕೈತಪ ಅಂತ ಹೆಸರು. ಆ ಕೈತಪರು ನಮ್ಮಲ್ಲೇ ಇದ್ದಾರೆ, ಕಾಮಕ್ರೋಧಾದಿಗಳು ನಮ್ಮಲ್ಲೇ ಇದ್ದಾರೆ. ಆ ಕೈತಪರು ಅದನ್ನ ಸೂದನ ಅಂದ್ರೆ ನಷ್ಟ ಮಾಡುವವನು ಭಗವಂತ ಮಧುಸೂದನ ಅಂತ ಒಂದು ವಿಶೇಷವಾಗಿ ಮಾಡ್ತಾರೆ. ಇಂತಹ ಮಧು ಕೈತಪರಿಂದ ನಮಗೆ ಮುಕ್ತಿ ದೊರಿಬೇಕಾದ್ರಿಂದ, ಅದರಿಂದ ಬಿಡುಗಡೆ ಮಾಡ್ಬೇಕಾದ್ರೆ ಆಗ ಭಗವಂತನ ನಮರೆ ಹೋಗ್ಬೇಕು. ಆಗ ಅವನು ಬಂದು ಅದನ್ನ ಸೂದಯತಿ, ಅದನ್ನ ನಾಶ ಮಾಡಿ ನಮಗೆ ಮಾಡವಲ್ಲ. ಅದರಿಂದ ಅವನೇ ಭಗವಂತ ಮಧುಸೂದನ ಅಂದ್ಬಿಟ್ಟು ವಿಶೇಷವಾಗಿ ಅದನ್ನ ಮಾಡ್ತಾರೆ ಕಡೆಗೆ. ಅವಾಗ ಇವರು ಹೇಳಿದಂತ ವಿಶೇಷಣ. ಮುಂದಿನ ಇದು ಈಶ್ವರೋ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮ ಅನುತ್ತಮೋ ದುರಾದರ್ಶ ಕೃತಜ್ಞ ಸ್ಥಿತಿರಾತ್ಮವಾನ್ ಅನ್ನೋದು ಮುಂದಿನ ಒಂದು ಇದು ಶ್ಲೋಕ. ಮುಂದಿನ ಶ್ಲೋಕದಲ್ಲಿ 11 ಹೆಸರು ಬರ್ತಾ ಇರಲಿ. 9ನೇ ಶ್ಲೋಕ ಇದು. ಇದರಲ್ಲಿ ಈಶ್ವರ ವಿಕ್ರಮಿ ಧನ್ವಿ ಮೇಧಾವಿ ವಿಕ್ರಮ ಕ್ರಮ ಅನುತ್ತಮ ದುರಾದರ್ಶ ಕೃತಜ್ಞ ಕೃತಿ ಆತ್ಮವಾನ್ 11 ಹೆಸರು ಬರ್ತಾ ಇದು. ಈ ಶ್ಲೋಕದಲ್ಲಿ 11 ಹೆಸರು ಬರ್ತಾ ಇದ್ರಲ್ಲಿ. ಅದರಲ್ಲಿ ನೋಡೋಣ, ಇಲ್ಲಿ ಮೊದಲು ಪರಾಶರ ಭಟ್ರು ಏನ್ ಹೇಳ್ತಾರೆ ನೋಡ್ಬಿಟ್ಟು ಆಮೇಲೆ ಬೇರೆ ಹೋಗೋಣ. ಇಲ್ಲಿ ಹೇಳ್ತಾರೆ ಅವನು, ಈ ಭಗವಂತ ಅಪಾರೇಪಿ ಪರಭೋಗ ಭೂಮೌ ಅಪ್ರೈತ ಸ್ವೇಚ್ಛ ಈಶ್ವರ. ಇಲ್ಲಿ ಈಶ್ವರ ಅನ್ನೋದಕ್ಕೆ ಸ್ವೇಚ್ಛೆ ಅಂದ್ರೆ ಅವನಿಗೆ ಯಾರು ಒಡೆಯರಿಲ್ಲ, ಕೇಳೋರಿಲ್ಲ. ಅವನು ಇಷ್ಟ ಬಂದಂಗೆ ಇರ್ಬೋದು, ಇಷ್ಟ ಬಂದಂಗೆ ಇರ್ತಾನೆ ಅವನು. ಅದರಿಂದ ಅವನಿಗೆ ಅವನ ಅತ್ಯಂತ ಅಪಾರವಾದ ಪರಮಾನಂದ, ಅಲ್ಲಿರುವಂತ ಮುಕ್ತೈಶ್ವರ್ಯ ಅಂದ್ರೆ ಪರಮಾನಂದ, ಭಗವಂತನ ಆನಂದ ಇದೆ, ಆ ಬ್ರಹ್ಮಾನಂದ ಇದೆಯಲ್ಲ, ಅದರಲ್ಲಿ ಮುಳುಗಿದಾಗ್ಲೂ ಸಹ ಅವನು ಆತರ ಎಲ್ಲವೂ ಇದ್ರೂ ಸಹ ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದು ಲೀಲಾ ವಿಭೂತಿಯಲ್ಲಿ ಚೇಷ್ಟೆಗಳೆಲ್ಲ ಮಾಡ್ಕೊಂಡು ಇಲ್ಲಿ ಸೃಷ್ಟಿ ಮಾಡಿ ಅವನು ಯಾಕೆ ಬೇಕಾಗಿತ್ತು, ಅಲ್ಲಿ ಆನಂದವಾಗಿದ್ದಾನಲ್ಲ, ಇರ್ಬೋದಲ್ಲ ಅಂತ ಹೇಳಿದ್ರೆ ಇಲ್ಲೂ ಮಾಡ್ತಾನಲ್ಲ. ಯಾಕೆಂದ್ರೆ ಮಾಡ್ತಾನೆ, ಯಾರು ಕೇಳೋರು ಅವನಿಗೆ. ಅದರಿಂದ ಅವನು ಈಶ್ವರ. ಅವನಿಗೆ ನಿರಂಕುಶ ಮಾಡೋರು ಯಾಕೆ ಈ ತರ ಮಾಡ್ತೀಯ ಅಂತ ಕೇಳೋರು ಇನ್ನೊಬ್ರಿಲ್ಲ.
ಅದರಿಂದ ಆ ಥರ ಕೇಳಬೇಕು ಅಂದ್ರೆ ತಾಯಿ ಕೇಳ್ಬೋದು, ಅವಳು ಕೇಳೋದಿಲ್ಲ. ಹಾಗಾಗಿ ಅವನಿಗೆ ನಿರಂಕುಶ ಸ್ವಾತಂತ್ರ್ಯ ಇರೋದ್ರಿಂದ ಅವನು ಈಶ್ವರ ಅಂದ್ಬಿಟ್ಟು ಒಂದು ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ. ಆಮೇಲೆ ಹೇಗಪ್ಪ ಅವನಿಗೆ ಆ ಥರ ಆಗುತ್ತೆ ಅನ್ನೋ ಹೇಳ್ತಾರೆ, ಕಾರಣವನ್ನು ಕೊಡ್ತಾರೆ. ಅವನು ಸತ್ಯಕಾಮಃ ಸತ್ಯ ಸಂಕಲ್ಪ ಅನ್ನೋದು. ಅನ್ನಂದ್ರೆ ಅವನು ಮಾಡುವ ಎಲ್ಲ ಕಾಮನೆಗಳು ಸತ್ಯವಾಗಿ ಇರುತ್ತೆ, ಅವನ ಸಂಕಲ್ಪವೂ ಸತ್ಯವಾಗಿರುತ್ತೆ. ಲೋಕದಲ್ಲಿ ನಮಗೆ ಇದೆಲ್ಲ ಇಷ್ಟೆಲ್ಲ ಮಾಡ್ತಾನಲ್ಲ, ಇದೆಲ್ಲ ಬೇಕಾಗಿತ್ತಾ, ಎಲ್ಲರಿಗೂ ಇಷ್ಟೆಲ್ಲ ತೊಂದರೆ ಕೊಡಬೇಕಾಗಿತ್ತಾ, ಎಲ್ಲರೂ ಸಾತ್ವಿಕವಾಗಿ ಇಟ್ಬಿಟ್ಟಿದ್ದಾರೆ ಅಂತಂದ್ರೆ ಆಗ ವೈವಿಧ್ಯತೆ ಇಲ್ಲದೆ ಇದ್ರೆ ಎಲ್ಲಿ ರುಚಿ ಇರುತ್ತೆ. ಅದರಿಂದ ಅವನು ಅದೇ ತನ್ನ ಕಡೆಗೆ ಅವನಿಗೆ ಏನಂತಾರೆ ಯತ್ರ ಕಾಮ ಗಮೋ ವಶಿ ಅಂತ. ಅವನು ಎಲ್ಲೆಲ್ಲಿ ಹೋಗ್ಬೇಕು ಅಂತ ಆಸೆ ಪಡ್ತಾನೋ ಅದು ಅವನ ವಶದಲ್ಲೇ ಇದೆ. ಅಂದ್ರೆ ಅವನು ನೆನೆಸ್ಕೊಂಡ್ರೆ ಎಲ್ಲಿಗಾರು ಹೋಗ್ಬೋದು, ಏನಾದ್ರು ಮಾಡ್ಬೋದು. ಹಾಗಾಗಿ ಅವನಿಗೆ ಈಶ್ವರ ಅನ್ನೋದು ಹೆಸರು ಬಂದಿದೆ. ನಿರುಕ್ತಿ ಇರುತ್ತೆ, ಈಶನಾಥ್ ರಮಣಾಚಾಪಿ ಈಶ್ವರ ಪರಿಕೀರ್ತ್ಯತಃ. ಈಶ್ವರಾತ್ ಎಲ್ಲರಿಗೂ ಒಡತನ ಇರೋದ್ರಿಂದಲೂ, ರಮಣಾಚಾಪಿ ಅವನು ಸ್ವೇಚ್ಛೆಯಿಂದ ರಮಿಸ್ತಾನೆ ಎಲ್ಲವನ್ನೂ ಸಹ. ಲೀಲಾ ವಿಭೂತಿಯನ್ನು ರಮಿಸ್ತಾನೆ, ನಿತ್ಯ ವಿಭೂತಿಯನ್ನು ರಮಿಸ್ತಾನೆ. ಅದರಿಂದ ಅವನಿಗೆ ಈಶ್ವರ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳ್ತಾರೆ. ಕಡೆಗೆ ವಿಕ್ರಮಿ ಅನ್ಬೇಕಾದ್ರೂ ಈ ವಿಕ್ರಮಿ ಧನ್ವಿ ಕ್ರಮಃ ಇವೆಲ್ಲ ಕೆಲವು ಪಕ್ಕದಲ್ಲೇ ಬರುತ್ತೆ ಹೆಸರುಗಳು. ನೋಡಕ್ಕೆ ಒಂದೇ ತರ ಇರೋ ತರ ಇರುತ್ತೆ ಅದು, ಬಟ್ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಅದಕ್ಕೆ ಹೇಳ್ತಾನೆ ಕಡೆಗೆ ಆ ವಿಕ್ರಮಿ ಅಂತ ಹೇಳ್ತಾರೆ. ಅದಕ್ಕೆ ಇಚ್ಛಾ ಪ್ರತಿಹಂತ್ಯ ಪ್ರಸಕ್ತಿ ಪರಿಪಂಥಿ ಸ್ವಭಾವಂಚ ಆಹ ವಿಕ್ರಮಿ ಇತಿ. ಅದಕ್ಕೆ ಭೂಮ ಪ್ರಶಂಸಾ ನಿತ್ಯ ಯೋಗಾದ್ಯರ್ಥೆ ಏನಿ ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಇಚ್ಛಾ ಪ್ರತಿಹಂತ್ಯ ಪ್ರಸಕ್ತಿ, ಅವನ ಇಚ್ಛೆಗೆ ವಿರುದ್ಧವಾಗಿದ್ದು ಯಾವ್ದಾದ್ರು ಬಂದ್ರೂ ಸಹ ಯಾರಾದ್ರೂ ಬಂದ್ರೆ ಅವನನ್ನ, ಯಾವ್ದಾದ್ರು ಬಂದ್ರೆ ಅದನ್ನ, ಆ ಪರಿಪಂಥಿ ಸ್ವಭಾವಂಚ ಆಹ ವಿಕ್ರಮಿ. ಅವನು ಅದನ್ನ ಎಲ್ಲರನ್ನು ಜಯಿಸ್ಕೊಳ್ತಾನೆ. ಯಾರು ಅದು ಎದುರು ಬಂದರೂ ಸಹ ಅವನಿಗೆ ತನ್ನ ಸಾಮರ್ಥ್ಯದಿಂದ ಎಲ್ಲರನ್ನೂ ಎದುರಿಸುವ ಸಾಮರ್ಥ್ಯ ಅವನಿಗಿದೆ. ರಾವಣನೇ ನೋಡಿದ್ವಿ ಎಂತಹ ವಿಕ್ರಮ ಅವನ ಎಲ್ಲರನ್ನೂ ಎದುರಿಸುವ ಸಾಮರ್ಥ್ಯ ಉಳ್ಳವನಾದ್ರಿಂದ ವಿಕ್ರಮ. ಆ ವಿಕ್ರಮಕ್ಕೆ ಆ ಇನಿ ಅಂತ ಒಂದು ದಾತ ಬರುತ್ತೆ, ಅದನ್ನ ಹೇಳ್ತಾರೆ. ಅದರಿಂದ ವಿಕ್ರಮಿ, ಯಾರು ವಿಕ್ರಮ ಉಳ್ಳವನೋ ಅವನು ವಿಕ್ರಮಿ. ಅದಕ್ಕೆ ಅದೇ ಮುಂದೂ ಅದೇ ಇನಿ ಬರುತ್ತೆ, ಧನ್ವಿ ಎನ್ನುವಾಗೂ ಆ ಇನಿ ಪ್ರತ್ಯಯ ಬರುತ್ತೆ ಅದು. ಅದರಿಂದ ಅಂತ ಹೇಳ್ತಾರೆ ಅದು ಭೂಮ ಪ್ರಶಂಸ, ಅತ್ಯಂತ ಪ್ರಶಂಸೆ ಪದಗಳನ್ನ ಇದಕ್ಕೆ ಮಾಡ್ಬೇಕಾದ್ರೆ ಅವಾಗ ಅತ್ಯಂತ ಮಹತ್ತರವಾದ ಪ್ರಶಂಸೀಯವಾದದ್ದು ಹಾಗೂ ನಿತ್ಯವಾದದ್ದು ಅವನ ವಿಕ್ರಮವೂ ಸಹ ಅದನ್ನೇ ಮಾಡಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಒಂದು ವಿಷ್ಣು ಪುರಾಣದ ಒಂದು ಶ್ಲೋಕವನ್ನು ಕೊಡ್ತಾರೆ. ಮನಸೈವ ಜಗತ್ಸೃಷ್ಟಿಂ ಸಂಹಾರಂಚ ಕರೋತಿ ಯಃ ತಸ್ಯಾರಿ ಪಕ್ಷ ಕ್ಷಪಣೇನ್ ಕಿಯಾನ್ ಉದ್ಯಮ ವಿಸ್ತಾರ. ಅವ್ರು ಹೇಳ್ತಾರೆ ಅವನು ಕೇವಲ ಮನಸ್ಸಿನಲ್ಲಿ ಒಂದು ಸಂಕಲ್ಪದಿಂದನೇ, ಮನಸೈವ ಅವನ ಸಂಕಲ್ಪದಿಂದಲೇ ಜಗತ್ ಸೃಷ್ಟಿಂ ಸಂಹಾರಂಚ ಕರೋತಿ. ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯವನ್ನ ಲಯವನ್ನ ಯಾರು ಮಾಡ್ತಾನೋ ಅವನು, ಯಾರು ಕೂತಲ್ಲಿ ಒಂದೇ ಒಂದು ಸಂಕಲ್ಪದಿಂದ ಮಾಡ್ತಾನೆ ಅವನಿಗೆ ತಸ್ಯಾರಿ ಪಕ್ಷ ಕ್ಷಮಣೆ, ಅವನಾಗೆ ಹೋಗಿ ಶತ್ರುಗಳನ್ನ ಶೂದನ ಮಾಡ್ತಾನೆ ಅಂದ್ರೆ ಅವನ್ನ ಕ್ಷಪಣೆ ಅಂದ್ರೆ ಅವರನ್ನ ನಿರ್ನಾಮ ಮಾಡ್ತಾನೆ ಅನ್ನೋದಕ್ಕೆ ಕಿಯಾನ್ ಉದ್ಯಮಸ್ತರ. ಅದನ್ನ ಬಾಯ್ಬಿಟ್ಟು ಹೇಳ್ಬೇಕ ಅಂತ ಕೇಳ್ತಾರೆ. ಒಂದು ಮನಸ್ಸಂಕಲ್ಪದಲ್ಲೇ ಇಷ್ಟೆಲ್ಲ ಸೃಷ್ಟಿಸಿ ಸಂಹಾರವನ್ನು ಮಾಡುವವನಿಗೆ ಯಾರಾದ್ರೂ ಬಂದ್ರೆ ಬರೋದಿಲ್ಲ, ಯಾರಾದ್ರೂ ಎದುರಾಗಿ ಬಂದ್ರೆ ಅವರನ್ನ ನಿರಸನೆ ಮಾಡ್ತಾನೆ ಅಂತ ಹೇಳ್ಬೇಕಾ ಅಂದ್ರೆ ಕೈ ಮುದುಕ ನ್ಯಾಯ ತರ ಕೇಳ್ತಾರೆ. ಅದರಲ್ಲಿ ಪರಾಶರ ಹೇಳ್ತಾರೆ, ಅದು ಕಿಮ್ಮು ಹೇಳ್ತಾರೆ, ಕಿಯಾನ್ ಉದ್ಯಮಿಸ್ತಾರೆ, ಅದನ್ನ ವಿಸ್ತಾರವಾಗಿ ಮತ್ತೆ ಹೇಳ್ಬೇಕೆ ನಾನು ಅಂತ ಕೇಳ್ತಾರೆ ಅವರು. ಹಾಗಾಗಿ ಅವನು ವಿಕ್ರಮಿ. ನಿರುಕ್ತಿನಲ್ಲಿ ಅದು ಹೇಳ್ತಾರೆ, ವಿಕ್ರಮಃ ಪೌರುಷಂ ಪ್ರೋಕ್ತಃ ತದ್ವತ್ವಾತೆ ವಿಕ್ರಮಿ ಇತಿ ಬುಧೈಹಿ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಅಂದ್ರೆ ಅಂದ್ರೆ ಪೌರುಷದಿಂದ ಕೂಡಿದವನೇ ವಿಕ್ರಮಿ ಅಂತ ಹೇಳ್ತಾರೆ ಅಂದ್ಬಿಟ್ಟು. ಆಮೇಲೆ ಧನ್ವಿ, ಅದು ವಿಕ್ರಮಾಯ ನಮಃ ಧನ್ವಿನೇ ನಮಃ, ಅದಕ್ಕೆ ಧನ್ವಿನೇ ನಮಃ ಹೇಳ್ತಾರೆ. ಇದರಲ್ಲಿ ಭಗವಂತ ಅವನಿಗೆ ಅತ ಈದೃಶ ನಿರತಿಶಯ ಪೌರುಷಾನುರೂಪಂ ದಿವ್ಯಂ ಶಾರಂಗಂ ಧನುಹು ನಿತ್ಯಂ ಅಸ್ಯ ಇತಿ ಧನ್ವಿ. ಅಂದ್ರೆ ಈ ತರ ಅವನ ಎಣೆಯಿಲ್ಲದ ಪೌರುಷ. ವಿಕ್ರಮೀನ್ ಮೇಲೆ ಹೇಳಿದ್ಬಿಟ್ಟ, ಒಂದಕ್ಕೊಂದಕ್ಕೆ ಇವರು ಲಿಂಕ್ ಮಾಡ್ಕೊಂಡಿರ್ತಾರೆ. ಈ ತರ ಎಣೆಯಿಲ್ಲದ ಪೌರುಷ ಅಂತ ವಿಕ್ರಮಿ ಅಂತ ಹೇಳಿದ್ಮೇಲೆ ಅವನಿಗೆ ಅನುರೂಪವಾದ ಒಂದು ಆಯುಧಗಳು ಇರಬೇಕಲ್ಲ. ಅದಕ್ಕೆ ಆ ತರ ಅನುರೂಪವಾದ ಒಂದು ಆಯುಧ ಯಾವುದು ಅವನಿಗೆ ಅಂದ್ರೆ ಧನುಸ್ಸು, ಶಾರಂಗ ಅನ್ನೋ ಧನುಸ್ಸು. ಅದರಿಂದ ದಿವ್ಯಂ ಶಾರಂಗಂ ಧನುಹು ನಿತ್ಯಂ, ಅದು ಯಾವಾಗಲೂ ನಿತ್ಯವಾಗಿ ಅವನ ಹತ್ರ ಇರುತ್ತೆ. ಅದರಿಂದ ಅದನ್ನು ಆ ತರ ಧನುಸ್ಸಿದೆ.
ಆ ಧನಸ್ಸನ್ನ ಉಳ್ಳವನು ಧನ್ವಿ. ಮೇಲೆ ಹೇಳ್ದಂಗೆ ಇದೇ ಇನಿ ಪ್ರತ್ಯಾನೆ. ವಿಕ್ರಮ ಉಳ್ಳವನು ವಿಕ್ರಮಿ, ಧನುಸ್ಸನ್ನು ಉಳ್ಳವನು ಧನ್ವಿ. ಅದರಿಂದ ಇದು ಧನ್ವಿ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಕೂಡ ಇನಿ ಪ್ರತ್ಯಯ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇದೇ ಹೇಳ್ತಾರೆ ಇವರು ಇಲ್ಲಿ ಧನಸ್ಸು ಅಂತ ಹೇಳಿರೋದು ಹೇಳ್ತಾರೆ. ಬರೀ ಧನುಸ್ಸಲ್ಲ, ಸರ್ವ ದಿವ್ಯಾಯುಧ ಪ್ರದರ್ಶನಂ, ಎಲ್ಲ ಆಯುಧಗಳಿಗೂ ಇದೊಂದು ಇದು ಒಂದು ಧನುಸ್ಸು ಅಂದ್ರೆ ಧನುಸ್ಸಲ್ಲ, ಶಂಖ ಚಕ್ರ ಎಲ್ಲವೂ ಸೇರಿಕೊಳ್ಳುತ್ತೆ ಅದರಲ್ಲಿ. ಇದು ಒಂದು ಒಂದು ಅವನಿಗೆ ಎಕ್ಸೆಟ್ರಾ ಅನ್ನೋ ತರ ಅಂತ ಹೇಳ್ತಾರೆ. ಅದಕ್ಕೆ ಇದು ಪ್ರತಿನಿಧಿ ಆಗಿದೆ, ಇತರ ಆಯುಧಗಳಿಗೆ ಪ್ರತಿನಿಧಿ ಆಗಿದೆ. ಒಂದ್ಸಲ ಚಕ್ರ ಅಂತ ಹೇಳಿದ್ರೆ ಅದು ಇತರ ಆಯುಧಗಳಿಗೆ ಪ್ರತಿನಿಧಿ ಆಗಿರೋ ತರ ಧನುಸ್ಸು ಅನ್ನೋದು ಅವನ ಇತರ ಆಯುಧಗಳಿಗೆ ಪ್ರತಿನಿಧಿಯಾಗಿದೆ. ಅಂದ್ರೆ ಎಲ್ಲವನ್ನೂ ಧರಿಸ್ಕೊಂಡಿದ್ದಾನೆ, ಬರೀ ಧನುಸ್ಸನ್ನು ಮಾತ್ರ ಅಂತಲ್ಲ, ಎಲ್ಲವನ್ನೂ ಧರಿಸ್ಕೊಂಡಿದ್ದಾನೆ ಅಂತ ಅರ್ಥ. ಧನ್ವಿ, ಶಾರಂಗಿ, ಶಂಕಿ ಇದು ಹೇಳ್ತಾರೆ. ವನಮಾಲಿ, ಗದಿ, ಇದೇ ಈ ಪತ್ಯ ಬರುತ್ತೆ ನೋಡಿ. ವನಮಾಲಿ, ಗದಿ, ಶಾರಂಗಿ, ಶಂಕಿ, ಚಕ್ರಿ ಚ ನಂದಕಿ ಅಂತ ಬರ್ತಾರೆ. ಅಲ್ಲಿ ವನಮಾಲವನ್ನು ಧರಿಸ್ಕೊಂಡಿದ್ದ ವನಮಾಲಿ, ಚಕ್ರವನ್ನು ಧರಿಸ್ಕೊಂಡ ಚಕ್ರಿ, ಶಾರಂಗವನ್ನು ಧರಿಸಿದ ಶಾರಂಗಿ. ಆ ತರ ಎಲ್ಲ ನಿಪತ್ಯ ಹಾಕಿ ಆಮೇಲೆ ಶಂಕಿ, ಆಮೇಲೆ ಚಕ್ರಿ, ಶಂಖವನ್ನೊಳ ಶಂಕಿ, ಚಕ್ರಿ ಚ ನಂದಕವನ್ನು ಉಳಿದ ನಂದಕಿ. ಶ್ರೀಮಾನ್ ನಾರಾಯಣ ವಿಷ್ಣು ವಾಸುದೇವ ಬರ್ತಲ್ಲ ಹಾಗೆ ಮುಂದೆ ಬರ್ತಾ ಹಾಗೆ ಎಲ್ಲವೂ ಆಯುಧಗಳು ಸಹ ಈ ಧನುಸ್ಸು ಅನ್ನೋದು ಒಂದು ಎಕ್ಸೆಟ್ರಾ. ಧನುಸ್ಸು ಮತ್ತೆ ಆಯುಧಗಳು ಎಲ್ಲಕ್ಕೂ ಪ್ರತಿನಿಧಿಯಾಗಿದೆ. ಬರೀ ಧನುಸ್ಸನ್ನು ಮಾತ್ರ ಇಟ್ಕೊಂಡಿದ್ದಾನೆ ಅಂತಲ್ಲ, ಬೇರೆ ಆಯುಧಗಳನ್ನು ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಹೇಳ್ತಾರೆ ಕಡೆಗೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಕಡೆಗೆ. ಆಮೇಲೆ ಇದು ರಾಮಾಯಣದಲ್ಲಿ ಇದು ರಾಮಾಯಣದಲ್ಲಿ ಯುದ್ಧಕಾಂಡ ಇದರಲ್ಲಿ ಕೃಷ್ಣ ಬ್ರಹ್ಮನ ಸ್ತುತಿನಲ್ಲಿ ಬರುವಂತಹದ್ದು. ಶಾರಂಗಧನ್ವಾ ಋಷಿಕೇಶ ಪುರುಷ ಪುರುಷೋತ್ತಮ ಅಜಿತಃ ಖಡ್ಗದೃಗ್ ವಿಷ್ಣು ಕೃಷ್ಣಶ್ಚೈವ ಬೃಹತ್ ಬಲ ಅಂದ್ಬಿಟ್ಟು ಅವನಿಗೆ ಕೊಂಡಾಡ್ತಾರೆ. ಶಾರಂಗ ಧನ್ವ, ಶಾರಂಗ ಧನಸ್ಸನ್ನು ಉಳ್ಳವನವನು ಅವನು ಋಷಿಕೇಶ, ಅವನು ಪುರುಷ, ಅವನು ಪುರುಷೋತ್ತಮ. ಆ ಭಗವಂತ ಶಾರಂಗಧನ್ವವನ್ನು ಹಿಡ್ಕೊಂಡಿದ್ದಾನೆ. ಅಜಿತಃ ಅಂದ್ರೆ ಅವನಿಗೆ ಸೋಲೆ ಇಲ್ಲ, ಅವನಿಗೆ ಖಡ್ಗದೃಕೆ, ಅವನಿಗೆ ನಂದಕ ಅನ್ನೋ ಖಡ್ಗವನ್ನು ಇಟ್ಕೊಂಡಿದ್ದಾನೆ. ಆ ವಿಷ್ಣು ಅವನೇ, ಕೃಷ್ಣ ಅವನಿಗೂ ಕೃಷ್ಣ ಅಂತ ಹೇಳಿದ್ರು. ಯಾಕಪ್ಪ ಇದು ಕೃಷ್ಣ ಮಂದಲ್ಲಿ ಅಂದ ಹೇಳಿದಿರಿ, ಭಗವಂತನ ಎಲ್ಲ ಅವತಾರಗಳು ಕೃಷ್ಣ ಹೆಸರಿಂದ ಹೇಳ್ಬೋದು ಅಂತ ನಾವು ದಶಾವತಾರ ಸ್ತೋತ್ರದಲ್ಲಿ ಹೇಳಿದ್ವಿ. ಅದಕ್ಕೆ ಇಲ್ಲಿ ಕೃಷ್ಣಶ್ಚೈವ ಬೃಹತ್ ಬಲಃ, ಕೃಷ್ಣ ಅಂದ್ರೆ ಆಕರ್ಷಿಸ್ತಾನೆ ಅಂತ. ಎಲ್ಲ ಅವತಾರಗಳು ಎಲ್ರನ್ನು ಆಕರ್ಷಣೆ ಮಾಡುತ್ತಲ್ಲ, ಅದರಿಂದ ಕರ್ಷತೀತಿ ಕೃಷ್ಣ ಅಂದ್ಬಿಟ್ಟು ಇಲ್ಲಿ ನೇರವಾಗಿ ರಾವಣ ಶತ್ರು ಅವನು ಆದರೂ ಸಹ ಅವನು ಕೊಂಡಾಡ್ತಾನೆ. ಶತ್ರುವಾಗಿ ರಾಮನ್ನ ಕೊಲ್ಬೇಕು ಅಂದ್ಬಿಟ್ಟು ಅವನು ಜೇತವ್ಯಮಿತಿ ಕಾಕುಸ್ತಃ ಭರ್ತವ್ಯಮಿತಿ ರಾವಣ ಅಂತ ಹೇಳ್ತಾರೆ. ಇವನ್ನ ಗೆಲ್ಬೇಕು ಅಂತ ರಾಮ ಯುದ್ಧ ಮಾಡ್ತಿದ್ರೆ, ಕೊಲ್ಬೇಕು ಅಂತ ಯುದ್ಧ ಮಾಡ್ತಾ ಇದ್ದಾನೆ ರಾವಣ ಅನ್ಬಿಟ್ಟು ಅಂತ. ಆ ತರ ಶತ್ರು ಆದ್ರೂ ಸಹ ಶತ್ರು ಶತ್ರು ಪ್ರಖ್ಯಾತ ವೀರಸ್ಯ ರಂಜನೀಯಸ್ಯ ವಿಕ್ರಮೈ ಅನ್ಬಿಟ್ಟು ಅವನು ಹೇಳ್ತಾನೆ. ಎಂತಹ ಪ್ರಖ್ಯಾತ ವೀರ ಅವನು, ರಂಜನೀಯ, ಅವನ ವಿಕ್ರಮ ರಂಜನೀಯ. ಅವನು ಬಾಣ ಬಿಟ್ಟು ನೋಡೋಣ, ಅದನ್ನ ನೋಡೋಕೆ ನಂಗೆ ಸಮಯ ಇಲ್ಲ, ಯಾಕಂದ್ರೆ ನನಗೆ ಬಂದು ಹೊಡಿತಾ ಇದೆ, ನಾನು ಬಿಡಬೇಕು, ಆದ್ರೆ ಅಷ್ಟು ರಂಜನೀಯವಾಗಿದೆ ಅವನು ಬಾಣ ಬಿಡೋನ ರೀತಿ ಅಂದ್ಬಿಟ್ಟು ಶತ್ರು ಆದವನನ್ನ ಹೋಳ್ತಾನೆ. ಅದರಿಂದ ಅವನು ಕೃಷ್ಣಶ್ಚೈವ ಬೃಹದ್ಬಲ, ಎಲ್ಲರನ್ನು ಆಕರ್ಷಿಸ್ತಾನೆ. ಅದರಿಂದಲೂ ಸಹ ಅವನು ಅದನ್ನ ಅದ್ರಲ್ಲಿ ಹೇಳುತ್ತೆ, ಅದನ್ನ ರಾಮಾಯಣದಲ್ಲಿ ಬರುವಂತಹದ್ದು. ಆಮೇಲೆ ಉತ್ತರ ರಾಮಾಯಣದಲ್ಲಿ ಬರುತ್ತೆ, ಕಡೆಯ ಸರ್ಗ ರಾಮ ಮತ್ತೆ ಪ್ರಸ್ತಾವನ ಮಾಡ್ತಾನಲ್ಲ ತನ್ನ ಲೋಕಕ್ಕೆ ಹೋಗ್ಬೇಕಾದ್ರೆ ಆಗ ಬರುವಂತದ್ದು. ಶರಂ ನಾನಾ ವಿಧ ಆಕಾರಾಹ ಧನುರಾಯುಧ ವಿಗ್ರಹಂ ಅನುವ್ರಜಂತಿ ಕಾಕುಸ್ತಂ ಸರ್ವೇ ಪುರುಷ ವಿಗ್ರಹ. ಒಂದು ಚೂರು ಇದ್ರ ಅರ್ಥದಲ್ಲಿ ವ್ಯತ್ಯಾಸ ಇಲ್ಲ, ಇದರಲ್ಲಿ ಸ್ವಲ್ಪ ಅಲ್ಲಿ ಬರುವಾಗ ಒಂದು ಚೂರು ವ್ಯತ್ಯಾಸ ಬರುತ್ತೆ ಅದ್ರೆಲ್ಲವೇ, ಮತ್ತೆ ಅರ್ಥ ಒಂದೇನೆ. ಯಾವಾಗ ಭಗವಂತ ಹೊರಟಾನೋ, ಪ್ರಸ್ಥಾನಕ್ಕೆ ತನ್ನ ಸ್ಥಾನಕ್ಕೆ ಪ್ರಸ್ಥಾನಕ್ಕೆ ಹೊರಟಾನೋ, ಅಂತಿಮ ಪ್ರಸ್ಥಾನಕ್ಕೆ, ಆಗ ಅವನ ಜೊತೆಯಲ್ಲಿದ್ದಂತ ನಾನಾ ವಿಧ ಆಕಾರಾಹ ಧನುಹು ಶರಹ, ಅವನ 2-3 ಧನುಗಳು ತಂದ್ರೆ, ಶಾರಂಗ ಮಾತ್ರ ಇರಲಿಲ್ಲ, ಇವ್ರು ಕೊಟ್ಟಂತ ವಿಷ್ಣು ಧನಸ್ಸಿತ್ತು, ಶಿವ ಎಲ್ಲವೂ ಇತ್ತಲ್ಲ, ಅದ್ರಲ್ಲಿ ಶಿವಧನಸ್ಸು ಹೊಡೆದಾಕಿದ್ದ ಎಲ್ಲವೇ ನಾನಾ ವಿಧ ಶರಗಳು, ಅವನ ಬಿಲ್ಲಗಳು ಅಷ್ಟೇ ಅಲ್ಲ, ಆಮೇಲೆ ಅವನಲ್ಲಿದ್ದಂತಹ ಖಡ್ಗ ಎಲ್ಲವೂ ಸಹ ಧನುಹು ಆಯತ ವಿಗ್ರಹಂ, ಅವನಲ್ಲಿ ಇದ್ದವು ಎಲ್ಲವೂ ಸಹ ಏನ್ ಮಾಡಿದ್ವೆ, ಅನುವ್ರಜಂತಿ ಕಾಕುಸ್ತಂ ಸರ್ವೇ ಪುರುಷ ವಿಗ್ರಹ, ಎಲ್ಲವೂ ಸಹ ಮನುಷ್ಯ ಆಕಾರ ಧರಿಸ್ಕೊಂಡಿದ್ದಂತೆ. ಶಂಖ ಚಕ್ರ ಇದೆಲ್ಲ ಇತ್ತಲ್ಲ, ಆದ್ರೆ ಇದು ಮನುಷ್ಯನ ಆಕಾರವನ್ನ ಧರಿಸ್ಕೊಂಡು ಎಲ್ಲವೂ ಅವನ ಹಿಂದೆ ಹೊರಟು ಅದ್ರಲ್ಲಿ ಬರುತ್ತೆ. ಅವನು ಹೊರಟಾಗ ಅವನ ಆಯುಧಗಳು
ಬಿಲ್ಲುಗಳು ಎಲ್ಲವೂ ಸಹ ಮನುಷ್ಯಾಕಾರ ಧರಿಸ್ಕೊಂಡು ಅವನ ಅನುವ್ರಜಂತಿ, ಅವನ ಹಿಂದೆ ಹೊರಟು ಅಂತ ಅದ್ರಲ್ಲಿ ಬರುತ್ತೆ. ಅದನ್ನ ತೋರಿಸ್ಕೊಡ್ತಾರೆ. ಅದರಲ್ಲಿ ಬಿಲ್ಲು ಸಹ ಒಂದು, ಅವನ ಶಾರಂಗವೂ ಸಹ ಒಂದು, ಅದು ಸಹ ಅವನ ಹಿಂದೆ ಹೋಯ್ತು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಕಡೆಗೆ. ಆಮೇಲೆ ತಥೋ ರಾಜನ್ ಭಗವಾನ್ ಉಗ್ರಧನ್ವಾ ನಾರಾಯಣ ಪ್ರಭವಶ್ಚ ಅಪ್ಸಮಶ್ಚ ಭೂತಾದಿಂ ಇಂದ್ರಿಯಾದಿಂಚ ದಿದಾ, ಅದನ್ನ ಹೇಳ್ತಾರೆ ಕಡೆಗೆ. ಇದು ಎರಡು ವಿಷ್ಣು ಪುರಾಣದಲ್ಲಿ ಬರ್ಬೋದು. ಅವಾಗ ಅವನು ತಥೋ ರಾಜನ್ ಭಗವಾನ್ ಉಗ್ರಧನ್ವ ನಾರಾಯಣ ಪ್ರಭವಶ್ಚ ಅಷ್ಟಮ, ಆಗ ಅವನು ಈ ಪ್ರಪಂಚದ ಸೃಷ್ಟಿ ಎಲ್ಲದೂ ಕಾರಣ ಆದ ನಾರಾಯಣಾದ ಇದು ಹೇಳ್ತಾರೆ. ಅವನು ಉಗ್ರಧನುಸ್ಸಿನ ಇಟ್ಕೊಂಡು ಅವನು ಸೃಷ್ಟಿ ಸಂಹಾರಕ್ಕೆ ತೊಡಗಿದ್ದಾನೆ. ಅವನ ಸೃಷ್ಟಿ ಸಂಹಾರಗಳಲ್ಲಿ ಅವನ ಆಯುಧಗಳು ಒಂದು ಜೊತೆಯಲ್ಲಿ ಇರುತ್ತವೆ ಅಂದ್ಬಿಟ್ಟು ಇದರಲ್ಲಿ ವಿಷ್ಣು ಪುರಾಣದಲ್ಲಿ ಬರೋದು. ಇನ್ನೊಂದು ಹೇಳ್ತಾರೆ ಅದಕ್ಕೆ, ಭೂತಾದಿಂ ಇಂದ್ರಿಯಾದಿಂಚ ಹಿತ ಅಹಂಕಾರಮೀಶ್ವರ ವಿಭರ್ತಿ ಶಂಕರೂಪೇಣ ಶಾಂಗರೂಪೇಣ ಚ ಸ್ಥಿತಂ. ಅಲ್ಲಿ ಅದರಲ್ಲಿ ಆಯುಧ ಒಂದು ಇದು ಬರುತ್ತೆ ವಿಷ್ಣು ಪುರಾಣದಲ್ಲಿ. ಅಲ್ಲಿ ಹೇಳುತ್ತೆ ಅದಲ್ಲಿ ಈ ಭೂತಗಳು ಮತ್ತೆ ಇಂದ್ರಿಯಗಳು ಇವೆರಡೂ ಸಹ ಅಹಂಕಾರ ಅಂದ್ರೆ ಅಹಂಕಾರ ತತ್ವವನ್ನ ಸಹ ಇದು ಈ ಭೂತಾದಿಗಳು ಎಲ್ಲ ಇರ್ತಾರೆ. ನಾವು ಮತ್ತೆ ಈ ಇಂದ್ರಿಯಗಳಿದೆಯಲ್ಲ ಇವೆರಡು ಅಹಂಕಾರ ತತ್ವ. ಈ ನಾವು ಹೇಳೋ ನಿತ್ಯ ಈ ಅಹಂಕಾರ ಅಲ್ಲ, 24 ತತ್ವ ಅಹಂಕಾರ ಬರುತ್ತಲ್ಲ, ಆ ಅಹಂಕಾರ ತತ್ವವನ್ನು ಮಾಡುತ್ತೆ. ಅದನ್ನ ಭಗವಂತ ವಿಭರ್ತಿ ಶಂಕರೂಪೇಣ ಶಾಂಗ, ಅದನ್ನ ಭಗವಂತ ಶಂಕ ಮತ್ತು ಶಾರಂಗ ರೂಪದ ಡ್ರೆಸ್ ಮಾಡಿದ್ದಾನೆ. ಸ್ವಾಮಿ ದೇಶಿಕನು ಇದರಲ್ಲಿ ಹೇಳ್ತಾರಲ್ಲ ಅದಕ್ಕೆ ಏನೋ ಅದರಲ್ಲಿ ಹೇಳ್ತಾರೆ ಅದಕ್ಕೆ ಇರುಡಿಕೇಶನ್ ಶರಂಗಳಲ್ಲ ಅದಲ್ಲ, ಅದು ಮಾತ್ರ ಹೇಳ ಅನ್ಕೊಂಡೆ, ಅದಕ್ಕೆ ಮುಂದೆ ಹೇಳ್ಬೇಕು ಅನ್ಸುತ್ತೆ. ಆಮೇಲೆ ಹೇಳ್ತಾರೆ ಅಶೇದು ಮನನ್ ಇದು ಹೇಳ್ತಾರೆ, ಶಾರಂಗಂ ಶೇತ ಹೇಳ್ತಾರೆ, ಅದಕ್ಕೆ ಶಾರಂಗಂ ಹೇಳ್ತಾರೆ. ಆಗ ಶಂಖ ಚಕ್ರ ಬರ್ತದೆ ಅದಕ್ಕೆ. ಇರುಡಿಕೇಶಂ ಈರೈಂದಂ ಶರಂಗಳಾಹ ಇರುಭೂತಮಾಲೆ ವನಮಾಲೆಯಾಗ ಅಂತ ಬರುತ್ತೆ. ಅದಕ್ಕೆ ಮುಂಚೆ ಇದು ಬರುತ್ತೆ ಅದಕ್ಕೆ, ಅವನಿಗೆ ಶಂಖ ಚಕ್ರದಲ್ಲಿ ಮೊದಲಿಂದ ಹೇಳ್ಬೇಕು ಬರುತ್ತೆ. ಅದೇನದು, ಪುರುಡನ್ ಮಣಿವನಮಾಹ ಹೊನ್ನಾಮೂಲ ಪ್ರಗತಿ ಬರುವಾಹ ಮಾಂತಂಡಾಹ ಆಂಕಾರಂಗಳ್ ಈರೈಂದ್ ಅಹಂಕಾರ ಇದೆಯಲ್ಲ ಅದು ಶಾರಂಗಂ ಶಂಕಾಹ ಅಂತ ಹೇಳ್ತಾರೆ. ಅಹಂಕಾರಗಳು ಎರಡು, ಭೂತ ಮತ್ತು ಇದು ಇಂದ್ರಿಯಗಳು ಶಾರಂಗಂ ಶಂಕಾಹ, ಒಂದು ಶಾರಂಗ ಒಂದು ಶಂಕವಾಗಿದೆ ಅಂತ ಸ್ವಾಮಿ ಇದನ್ನೇ ಹೇಳ್ತಾರೆ. ಅದು ಈ ವಿಷ್ಣು ಪುರಾಣದಲ್ಲಿ ಬರುವಂತಹ ಆಯುಧಗಳು ಹೇಳುವಂಥದ್ದೇ ಅದು. ಅವೆರಡನ್ನೂ ಸಹ ಧರಿಸ್ಕೊಂಡಿದ್ದಾನೆ ಅಂತ ಅದು ತಾತ್ವಿಕವಾಗಿ ಸಹ ಅದನ್ನ ಹೇಳ್ತಾರೆ. ಅದಕ್ಕೆ ಇದೇ ಪ್ರಮಾಣಗಳು ಅಂತ. ನಿರುಕ್ತಿನಲ್ಲಿ ಪೌರುಷಾನು ಗುಣಂ ಶಾರಂಗಂ ಯಶ್ಚ ಧನ್ವೀಸ ಕಥ್ಯತೆ ಅನ್ನಂದ್ರೆ ಅವನ ಪೌರುಷಕ್ಕೆ ಅನುಗುಣವಾದದ್ದು, ಅವನ ಆಯುಧಗಳೆಲ್ಲ ಭಗವಂತನ ಪೌರುಷಕ್ಕೆ ಅನುಗುಣವಾಗಿರ್ಬೋದು. ಯಾವುದೋ ಒಂದು ಚಿಕ್ಕದು ಇದರಿಂದ ಅಷ್ಟು ಪ್ರಯೋಜನವಿಲ್ಲ ಆದ್ರೂ ಇಟ್ಕೊಂಡಿದ್ದಾನೆ ಅಂತಿಲ್ಲ. ಭಗವಂತನಿಗೆ ಅವನ ಬಳಿ ಇರಲು ಯೋಗ್ಯತೆ ಉಳ್ಳಂತ ಇದು ಅವನ ಶಕ್ತಿ ಏನು ಅಂತ ಆಯುಧಗಳಲ್ಲೂ ಇದೆ. ಆ ತರ ಇದಕ್ಕೆ ಅವನ ಪೌರುಷಕ್ಕೆ ಅನುಗುಣವಾಗಿರುವಂತಹ ಅವನ ಆಯುಧಗಳು, ಅದರಲ್ಲಿ ಧನ್ವೀಸ ಕಥ್ಯತೆ, ಅದರಿಂದ ಅದೇ ಉಳ್ಳವನಾದ್ರಿಂದ ಆಯುಧಗಳನ್ನೆಲ್ಲ ಉಳ್ಳವನಾದ್ರಿಂದ ಧನ್ವಿ ಅಂದ್ರೆ ಧನುಷ್ ಮಾತ್ರ ಅಲ್ಲ, ಶಂಖ ಚಕ್ರ ಗದಾಶ ಎಲ್ಲವೂ ಅದ್ರಲ್ಲಿ ಸೇರ್ಕೊಳ್ಳುತ್ತೆ, ಉಳ್ಳವನು ಅಂತ ಹೇಳ್ತಾರೆ. ಮೇಧಾವಿ ಅಂತ ಹೇಳ್ತಾರೆ ಕಡೆಗೆ. ಮೇಧಾವಿ ಅಂದ್ರೆ ಮೇಧಾವಿನೇ ನಮಃ ಅಂತ ಮೇಧಾವಿಯಿಂದ ಅಂದ್ರೆ, ಆಗ ಇವನಿಗೆ ಹೇಳ್ತಾನೆ ಮೇಧಾವಿ ನಿಸ್ಸೀಮ ನಿತ್ಯ ಭೂಮಾನುಗುಣ ಸಹಜ ಸರ್ವಜ್ಞ ಅಂತ ಹೇಳ್ತಾರೆ. ಅಂದ್ರೆ ನಿಸ್ಸೀಮ, ನಾವು ಕನ್ನಡದಲ್ಲಿ ನಿಸ್ಸೀಮ ಅದ್ರಲ್ಲಿ ಆ ತರ ಅದು ಹೇಳೋದು ಬಂದಿರೋದು ಇದರಿಂದಾನೆ, ಬಟ್ ಅರ್ಥ ಬೇರೆ ಹೇಳ್ತೀವಿ. ನಿಸ್ಸೀಮ ಅಂದ್ರೆ ಎಲ್ಲೆ, ನಿಸ್ಸೀಮ ಅಂದ್ರೆ ಒಂದು ಎಲ್ಲೆ ಇಲ್ಲ ಅಂತ. ನಿಸ್ಸೀಮ ಅವನಿಗೆ ನಿತ್ಯ ಭೂಮಾನುಗುಣ, ಅವನ ಗುಣಗಳು ನಿತ್ಯ. ಭೂಮ ಒಂದು ಅತ್ಯಂತ ಹಿರಿಯದಾದ್ದು ಯಾವುದು, ಅದಕ್ಕೆ ಎಲ್ಲ ಇಲ್ಲವದು. ಆ ತರ ಗುಣಗಳ ಮಧ್ಯದಲ್ಲಿ ಸಹಜವಾಗಿ ಇರುವಂತಹ ಒಂದು ಗುಣ, ಎಲ್ಲ ಇಲ್ಲದಂತಹ ಇದು ಮತ್ತೆ ಅತ್ಯಂತ ಹಿರಿಯದಾಗಿರೋದಂತ ಒಂದು ಗುಣ, ಅದು ಸರ್ವಜ್ಞ. ಸರ್ವಜ್ಞ ಅಂದ್ರೆ ಎಲ್ಲವನ್ನೂ ತಿಳಿದವನು ಅಂತಿದೆಯಲ್ಲ, ಅದರಿಂದ ಅದು ಅತ್ಯಂತ ಇದು ಅಂದ್ರೆ ಅವನಿಗೆ ಭಗವಂತನಿಗೆ ತಿಳಿಯೋದರ ವಸ್ತು ಸಾಧ್ಯವೇ ಇಲ್ಲ ತಿಳಿಯೋದು, ಯಾಕಂದ್ರೆ ಎಲ್ಲವೂ ಅವನ ಇದರಲ್ಲೇ ಇರೋದ್ರಿಂದ ಅದರಿಂದ ಸರ್ವಜ್ಞ ಅಂತ ಹೇಳ್ತಾರೆ ಕಡೆಗೆ.
ಈ ಸರ್ವಜ್ಞತ್ವವನ್ನ ಅವನು ಭಗವಂತ ಏನ್ ಮಾಡ್ತಾನೆ, ಬೇರೆ ತರ ಉಪಯೋಗಿಸ್ಕೊಳ್ತಾನೆ ಅವನು. ಈ ಸರ್ವಜ್ಞತ್ವವನ್ನ ನಮ್ಮ ಹಿತಕ್ಕೋಸ್ಕರ ಅದನ್ನು ಹೇಳ್ತಾರೆ ಕಡೆಗೆ. ಅವಾಗ ಹೇಳ್ತಾರೆ ಇಲ್ಲಿ ಆದ್ರೆ ಶ್ರುತಿನಲ್ಲಿ ಬರುತ್ತೆ, ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ ಅಂತ ಬರುತ್ತೆ. ಅದಕ್ಕೆ ಅವನು ಕೋಶ ಅಂದ್ರೆ ಅನೇಕ ಗ್ರಂಥಗಳು. ಬ್ರಹ್ಮಣ ಕೋಶೋಸಿ ಮೇಧಯಾ ಪಿಹಿತಃ, ಅವನ ಗ್ರಂಥಗಳ ರಚನೆ, ಎಲ್ಲಾ ಗ್ರಂಥಗಳು ಅವನಿಂದ ಬಂದಿದ್ದೆ. ಎಲ್ಲವೂ ಸಹ ಅವನಿಗೆ ಅಂದ್ರೆ ಇಲ್ಲಿ ಅವನಿಗೆ ಅಲ್ಲಿ ಧರ್ಮಭೂತ ಜ್ಞಾನ ಪರಿಪೂರ್ಣ ವಿಕಸಿತವಾಗಿರೋದ್ರಿಂದ ಭಗವಂತನಿಗೆ ಆಗಲಿ, ನಿತ್ಯರಿಗೆ ಆಗಲಿ, ಮುಕ್ತರಿಗೆ ಆಗಲಿ ಪರಿಪೂರ್ಣ ಜ್ಞಾನ ಇರೋದ್ರಿಂದ ಈ ಮೇಧಾವಿ ಅನ್ನೋದು ಎಲ್ಲರಿಗೂ ಹೊಂದುತ್ತೆ, ಅವ್ರಿಗೂ ಹೊಂದುತ್ತೆ. ಇದೇನು ಅಂದ್ರೆ ಎಲ್ಲವನ್ನೂ ಧರಿಸುವ ಸಾಮರ್ಥ್ಯವುಳ್ಳವನು. ಯಾವುದನ್ನ ಎಲ್ಲಿ ಕೇಳಿದ್ರೆ ಅಲ್ಲಿ ಹಾಗೆ ಬಂದ್ಬಿಡುತ್ತೆ ಅವ್ರ ಕಂಡಲ್ಲಿ. ಈಗ ಯಾವ್ದೊಂದು ಯಜುರ್ವೇದ ಅಂದ್ರೆ ಇಷ್ಟನೇ ಪ್ರಶ್ನೆ ಅಂದ್ರೆ ಅಲ್ಲಿ ಹಾಗೇನೆ ಬರ್ಬೇಕು. ಆ ತರ ಅದು ಮೇಧಾವಿ ತಾನೆ ಹೇಳೋರು. ಈಗಲೂ ಕೇಳಿದ್ರೆ ಆ ತರ ಮೇಧಾವಿ ನಮ್ಮ ಗುರುಗಳು ಎಲ್ಲಿ ನೀವು ಏನು ಕೇಳಿದ್ರು ಟಕ್ ಅಂತ ಎಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ, ಎಷ್ಟನೇ ಪದ ಅಂತ ಹಾಗೆ ಹೇಳ್ತಾರೆ ಅವರು. ಅದು ಕೆಲವರು ಭಗವಂತನ ವಿಶೇಷ. ಅದು ಇಲ್ಲಿ ಈ ಮೇಧಾವಿನ ಅಂದ್ರೆ ಎಲ್ಲಾ ಗ್ರಂಥ, ಸ್ವಾಮಿ ದೇಶಿಕನು, ಶಂಕರಾಚಾರ್ಯರು, ಅವ್ರಿಗೆಲ್ಲ ಎಲ್ಲಿ ಯಾವುದೋ ಓಲಗಿರಿ ಎಲ್ಲೆಲ್ಲೋ ಇದು ಒಂದ್ಸಲ ಓದಷ್ಟೇ, ಪ್ರತಿಭೆ ಸಿಗೋದಿಲ್ಲ. ಅದು ಓದ ತಕ್ಷಣ ಅದು ಹಾಗೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅವ್ರಿಗೆ. ಅದಕ್ಕೆ ಎಲ್ಲಾ ಗ್ರಂಥಗಳನ್ನು ಧರಿಸುವ ಸಾಮರ್ಥ್ಯ. ಅದಕ್ಕೆ ಶಂಕರು ಅದನ್ನೇ ವ್ಯಾಖ್ಯಾನ ಮಾಡ್ಕೊಳ್ತಾರೆ, ತಮ್ಮದು ಅಂತ ಹೇಳ್ದೇನೆ ವ್ಯಾಖ್ಯಾನ ಮಾಡಿ. ಎಲ್ಲಾ ಗ್ರಂಥವನ್ನು ಯಾರು ಏಕಕಾಲಕ್ಕೆ ಮನಸ್ಸಲ್ಲಿ ಇಟ್ಕೊಳ್ಳೋ ಶಕ್ತಿಯವರು ಅವನು ಮೇಧಾವಿ. ಅದು ಭಗವಂತನ ಬಂದರಿಂದ ಭಗವಂತ ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವರೂ ಸಹ ಮೇಧಾವಿನೇ. ಇದು ಸ್ವಾಮಿ ದೇಶಿಕನ್ ಕೇಳ್ಬೇಕಾ, ಪರಾಶರ ಭಟ್ರು, ಇವರೆಲ್ಲ ಭಾಷ್ಯಕಾರರು. ಅವ್ರಿಗೆಲ್ಲ ಒಂದು ಸಲ ಬಂದ ಅಂದ್ರೆ ಸಾಕು, ಅದಷ್ಟೇ ಹಾಗೇ ಇರುತ್ತೆ ಅವ್ರಿಗೆ. ಇಲ್ಲದೆ ಇದ್ರೆ ಅಷ್ಟು ಅವರು ಕೋಟ್ ಮಾಡಕ್ ಸಾಧ್ಯವೇ ಇಲ್ಲ. ಆ ರಹಸ್ಯ ತ್ರಾಸ ತಗೊಂಡ ಅಂದ್ರೆ ಏನೇನು ಗ್ರಂಥಗಳು ಎಷ್ಟೊಂದು ಯಾವುದನ್ನೂ ಬಿಟ್ಟಿಲ್ಲ ಅಲ್ಲಿ. ಯಾವ ಧರ್ಮಶಾಸ್ತ್ರನೂ ಬಿಟ್ಟಿಲ್ಲ, ಯಾವ ಪುರಾಣನೂ ಬಿಟ್ಟಿಲ್ಲ, ಯಾವ ವೇದಗಳು, ಎಲ್ಲಾ ವೇದಗಳನ್ನು ಎಲ್ಲವನ್ನೂ ಹೇಳ್ಬೇಕು ಅಂದ್ರೆ ಬರ್ಬೇಕು ಅವ್ರಿಗೆ. ಹಾಗೆ ಕಣ್ಣೆದ್ರಿಗೆ ನೆನೆಸ್ಕೊಂಡಾಗ ಇದೊಂದು ಅಲ್ಲಿಗೆ ಹಾಗೆ ಬರುತ್ತೆ ಅವ್ರಿಗೆ. ಆ ತರ ಉಳ್ಳವನು ಇದು ಮೇಧಾವಿ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಅವನು ಅಂದ್ರೆ ಸಕಲ ಶ್ರುತಿ ಸ್ಮೃತಿ ಶಾಸ್ತ್ರಗಳೆಲ್ಲವನ್ನೂ ಸಹ ಹೊಂದಿರುವವನು. ಯಾಕೆಂದ್ರೆ ಭಗವಂತನಿಂದಲೇ ಶಾಸ್ತ್ರ ಹೊರಟಿದ್ರಿಂದ ಅದಕ್ಕೆ ಮೇಧಾವಿ ಅಂತ ಹೇಳೋದೇನು ಆಶ್ಚರ್ಯವೇ ಇಲ್ಲ. ಈ ಲೋಕದಲ್ಲೇ ಇದರಲ್ಲಿ ಧರ್ಮಭೂತ ಜ್ಞಾನ ಮಿತವಾಗಿರ್ಬೇಕಾದ್ರೆ ಇಷ್ಟೊಂದು ಮೇಧಾವಿತನ ಇರೋರು ನೋಡಿರ್ಬೇಕಾದ್ರೆ ಅಲ್ಲಿ ಪರಿಪೂರ್ಣ ವಿಕಸಿತವಾಗಿರುವಂತಹ ಧರ್ಮಭೂತ ಜ್ಞಾನ ಉಳ್ಳುವಂತಹ ನಿತ್ಯರಿಗೆ ಆಗಲಿ, ಮುಕ್ತರಿಗೆ ಆಗಲಿ, ಸಾಕ್ಷಾತ್ ಭಗವಂತನಿಗೆ ಆಗಲಿ ಅವನಿಂದಲೇ ಬಂದಿದ್ದು. ಅದರಿಂದ ಅವನು ಸಹಜ ಸರ್ವಜ್ಞ ಮೇಧಾವಿ ಮೇಧಾಶಿ ಸಂಪನ್ನ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಇವನಿಗೆ, ಈ ಮೇಧಾವಿತ್ವನಿಗೆ ಹೇಳ್ಬೇಕಾದ್ರೆ ಈ ನಿರುಕ್ತ ಹೇಳ್ತಾರೆ, ನಿಸ್ಸೀಮ ಭೂಮ ಗುಣ ನಿತ್ಯ ಸರ್ವಜ್ಞ ಲಕ್ಷಣ ಮೇಧಾ ಯಶ್ಚೇಸ್ತಿ ಸಪ್ರೋಕ್ತ ಮೇಧಾವೀತಿ ವಿಚಕ್ಷಣೈ. ಈ ತರ ಎಲ್ಲಾ ಗ್ರಂಥಗಳನ್ನು ಅತ್ಯಂತ ಭೂಮ ಅಂದ್ರೆ ಎಣೆ ಇಲ್ಲದಂತ ಜ್ಞಾಪಶಕ್ತಿ, ಇದೆಲ್ಲ ಬುದ್ಧಿಶಕ್ತಿ ಉಳ್ಳವರು ಇದಾರಲ್ಲ, ಅದು ಯಾರಿಗೆ ಇದೆಯೋ ಅವನು ವಿಲಕ್ಷಣ ಮತ್ತು ವಿಚಕ್ಷಣಾದ. ನಾವೆಲ್ಲ ಇಲ್ಲಿ ಏನು ಅದಕ್ಕೆ ವಿಚಕ್ಷಣಾದ ವಿಲಕ್ಷಣಾದ ಮೇಧಾವಿ ಅಂತ ಕರೀತಾರೆ ಅಂತ ಅವ್ರು ಹೇಳ್ತಾರೆ ಕಡೆಗೆ. ಆಮೇಲೆ ವಿಕ್ರಮ ಅಂತ ಅಂದ್ರೆ ಹೇಳ್ತಾರೆ ಇದರಲ್ಲಿ ಇವರು ವಿಶ್ವವನ್ನು ಇವನು ಕ್ರಮ ಅಂದ್ರೆ ನಡೆಯೋದು, ದಾಟೋದು ಅಂತ ಕ್ರಮ ಅಂದ್ಬಿಟ್ಟು. ವಿಕ್ರಮ ಅಂದ್ರೆ ವಿಶೇಷಣ ಕ್ರಮ. ಸಾಧಾರಣ ವಿಕ್ರಮ ಅಂದ ತಕ್ಷಣ ನಮಗೆ ಭಗವಂತನ ವಾಮನ ಮತ್ತೆ ಅವತಾರ ಜ್ಞಾಪಕ ಬರುತ್ತೆ. ಅದಕ್ಕೆ ಅದನ್ನ ಹೇಳ್ತಾರೆ ಇಲ್ಲಿ ಹೇಳ್ತಾರೆ. ಇಲ್ಲಿ ಅದನ್ನು ಹೇಳ್ತಾರೆ. ಇಲ್ಲಿ ಒಂದು ವಿಶೇಷವಾಗಿ ಇವರು ಬೇರೆ ವ್ಯಾಖ್ಯಾನ ಮಾಡ್ತಾರೆ ಪರಾಶರ ಭಟ್ರು. ವಿ ಅಂದ್ರೆ ಗರುಡ, ವಿನ ಅಂದ್ರೆ ಗರುಡನ. ಆಮೇಲೆ ಪತಗಪತಿನ ತ್ರಯೀಮಯೇನ ಕ್ರಮಣಂ ತತ್ತ ಸ್ವೇಚ್ಛಾ ವಿಹರಣ ಗತಾಗತಂ ಅಸ್ಯೇತಿ ಯಥಾ. ಅವನು ಪತಗಪತಿ ಅಂದ್ರೆ ಎಲ್ಲಾ ಹಾರುವ ಇದಕ್ಕೆಲ್ಲ ಅವನು ತ್ರಯೀಮಯೇನ ಅವನಿಗೆ ಯಾಕೆ ಇಲ್ಲಿ ವೇದವನ್ನು ತಗೊಂಡಿದ ಅಂದ್ರೆ ವೇದದಲ್ಲಿ ಮೊದಲು ಸಂಹಿತೆ, ಅದಕ್ಕೆ ಪದ ಇರುತ್ತೆ, ಆಮೇಲೆ ಕ್ರಮ ಬರುತ್ತೆ. ಅದಕ್ಕೆ ಪದ ಅಂದ್ರೆ ಯಾವ್ಯಾವ ಪದಗಳಿಂದ ಆಗಿದೆ ಅಂತ 1, 2, 2, 3 ಅಂತ ಪದಗಳನ್ನ ಸೇರಿಸಿ ಅದಕ್ಕೆ ಕ್ರಮ ಅಂತ, ನಡೆಯೋದು ಮುಂದಕ್ಕೆ ಅಂದ್ಬಿಟ್ಟು ಅಂತ. ಈ ಗರುಡ ಇದನ್ನೆಲ್ಲ ಅವನು ವೇದ ಸ್ವರೂಪಿ. ಅವನಿಗೆ ಗರುಡ ಪಂಚಾಶತ್ತಲ್ಲೇ ಸ್ವಾಮಿ ಹೇಳಿದ್ದಾರೆ, ಅದು ಶ್ರುತಿಯಲ್ಲಿ ಬರುವಂತಹದ್ದೇ. ಅವನ ಇದು ಒಂದೊಂದು ಸಾಮ ಅಂತ
ಅವನ ಗೆರಕೆ, ಅವನ ರೆಕ್ಕೆಗಳು, ಅವನ ಕಣ್ಣುಗಳು, ಅವನ ಅವನ ಪಾದ, ಗೊರಸು ಎಲ್ಲವೂ ಸಹ ಒಂದೊಂದು ಸಾಮ, ರತಂತ್ರ ಸಾಮ, ಇಡೀ ಇದು ರತಂತ್ರ ಸಾಮ ಅಂತ ಎಲ್ಲ ಸಾಮಗಳು ಬರುತ್ತೆ. ಅದಕ್ಕೆ ವೇದಮಯಿ ಅವನು. ಅದಕ್ಕೆ ಆಮೇಲೆ ಇದ್ರಲ್ಲಿ ವೇದದಲ್ಲಿ ಬರ್ತಲ್ಲ, ತ್ರಿವೃತ್ತೇಶ್ವರ ಅಂತ. ಗರುತ್ಮಾನ್ಗೆ ವೇದ ತ್ರಿವೃತ್ತೇಶ್ವರ, ಮೂರು ವೇದಗಳು ಅಂದ್ಬಿಟ್ಟು, ಮೂರು ತಲೆ ಉಳ್ಳವನು ಅಂದ್ರೆ ಮೂರು ವೇದಗಳು, ಋಗ್ಯಜು ಸಾಮ, ಅದರಲ್ಲಿ ಋಕ್ಕಲ್ಲಿ ಅಥರ್ವ ಸೇರ್ಕೊಳ್ಳುತ್ತೆ. ಅದರಿಂದ ಅದನ್ನ ಅವನು ವೇದಮಯನಾದ ಅಂತಹವನ್ನ ಇವನು ತನ್ನ ವಾಹನವಾಗಿ ಒಂದು ಕ್ರಮಿಸುವವನು. ಅದರಲ್ಲಿ ಕೂತ್ಕೊಂಡು ಅವನಿಗೆ ಸ್ವೇಚ್ಛಾ ರೂಪದಲ್ಲಿ, ಹಿಂದೆ ಹೇಳಿದ್ವಲ್ಲ ಅವನು ಸ್ವೇಚ್ಛೆ ಅಂತ ಅವನಿಗೆ, ಅದರಿಂದ ಆ ಸ್ವೇಚ್ಛಾ ರೂಪದಲ್ಲಿ ಈಶ್ವರನ ಅಂತ ಹೇಳ್ಬೋದು. ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಹೋಗೋದ್ರಿಂದ ಅವನಿಗೆ ವಿಕ್ರಮ ಅಂತ ವಿಕ್ರಮಾಯ ನಮಃ, ವಿಕ್ರಮ ಅಂತ ಹೇಳ್ಕೊಳ್ತಾರೆ. ಶ್ರುತಿಯಲ್ಲಿ ಬರ್ತದೆ, ಪುರುಷಾಯ ವಿದ್ಮಹೇ ಸುವರ್ಣ ಪಕ್ಷಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್. ಅಂದ್ರೆ ಅವನಿಗೆ ತತ್ಪುರುಷಾಯ, ಅಂತಹ ಪುರುಷನಿಗೆ ವಿದ್ಮಹೇ, ಅವನನ್ನ ಧ್ಯಾನಿಸ್ತೀನಿ. ಯಾರಿಗೆ? ಅವನು ಸುವರ್ಣ ಪಕ್ಷ, ಅವನ ಚಿನ್ನದಂತ ಹೊಳೆಯುವ ಪಕ್ಷವನ್ನುಳ್ಳವನು ಅವನಿಗೆ. ಅಂತಹ ಗರುಡನನ್ನ ನಾನು ಪ್ರಚೋದಯಾತ್ ಧ್ಯಾನಿಸ್ತೀನಿ ಅಂದ್ಬಿಟ್ಟು. ಅದರಿಂದ ಷಣ್ಣೋ ವಿಷ್ಣುರುಕ್ರಮೆ ಅಂತ ಬರುತ್ತೆ. ವಿಷ್ಣು ಉರುಕ್ರಮ, ಅವನಿರುವ ಹೆಜ್ಜೆ ಇದೆಯಲ್ಲ ಉರುಕ್ರಮ, ಆ ನಡೆಗೆ ವಿರುಕ್ರಮ ಅನ್ಬಿಟ್ಟು ಅಂತ. ಆಮೇಲೆ ಇನ್ನೊಂದು ಬರುತ್ತೆ, ತ್ರೇಧಾ ವಿಷ್ಣುರುಗ ಯೋ ವಿಚಕ್ರಮೆ. ಭಗವಂತ ತ್ರಿವಿಕ್ರಮಾವತಾರ ಮಾಡಬೇಕಾದ್ರೆ ಮೂರು ಪಾದಗಳಿಂದ ತ್ರಿವಿಕ್ರಮೆ, ತ್ರೇಧಾ ವಿಷ್ಣು ಉರುಗಾಯ ವಿಚಕ್ರಮೆ, ಮೂರು ಪಾದಗಳಿಂದ ಲೋಕವನ್ನು ಅಳದ್ನಲ್ಲ, ಇಟ್ಟಂತ ಹೆಜ್ಜೆ ನಡೆ, ಅದಕ್ಕೆ ಹೇಳ್ತಾರೆ. ಮೇಲೆ ಅದನ್ನು ಹೇಳ್ತಾರೆ ಕಡೆಗೆ. ಆಮೇಲೆ ಇನ್ನೊಂದು ಬರ್ತದೆ ತಗೊಳ್ಳೋಣ. ಅದರಿಂದ ಇಲ್ಲಿ ನಿರುಕ್ತದಲ್ಲಿ ಹೇಳ್ತಾರೆ ಕಡೆಗೆ. ಅವನು ಇನ್ನೂ ಒಂದು ಹೇಳ್ತಾರೆ ಕಡೆಗೆ, ತಸ್ಯ ಮಹಾಪುರುಷಸ್ಯ ಪುರುಷಃ ಶೇಷಃ ಇತ್ಯರ್ಥಃ ಸೌಪರ್ಣ ಸೂಕ್ತಾದಿಷು ಚ ಅಸ್ಯ ತತ್ವಂ ದ್ರಷ್ಟವ್ಯಂ. ಇನ್ನೊಂದು ತೋರಿಸ್ಕೊಡ್ತಾರೆ ಇದಕ್ಕೆ. ಇವನು ಹೇಗೆ ಅನಂತ ಅಂದ ತಕ್ಷಣ ನಮಗೆ ಶೇಷನೇ, ಆದಿಶೇಷ ಅಂತಾನೆ, ಶೇಷತ್ವ ಜ್ಞಾಪಕ ಬರುತ್ತೋ, ವೈನತೇಯ ಅಂದ್ರು ಅದಕ್ಕೆ. ತಸ್ಯ ಮಹಾಪುರುಷಸ್ಯ, ಯಾರೋ ತಸ್ಯ ಅಂದ್ರೆ ಈ ತರ ಭಗವಂತನಿಗೆ ವೇದಮಯನಾದಂತ ಗರುಡ ಭಗವಂತನಿಗೆ ವಾಹನ ಉಳ್ಳವನಲ್ಲ, ಅವನ ಪುರುಷಃ ಶೇಷಃ, ಆ ಭಗವಂತನ ಪುರುಷನಿಗೆ ಇವನು ಶೇಷನಾಗಿದ್ದಾನೆ ಇತ್ಯರ್ಥ. ಅದು ಸೋಪರ್ಣ ಸೂಕ್ತ ಅಂತದಲ್ಲಿ ಗರುಡ ಸೂಕ್ತಗಂತ ಬರುತ್ತೆ. ಆ ಸೋಪರ್ಣ ಸೂಕ್ತದಲ್ಲಿ ಇದು ಚರ್ಚೆ ತತ್ವಂತ ಅಲ್ಲಿ ಎಲ್ಲ ಇದು ಕಾಣುತ್ತೆ. ಅದರಲ್ಲಿ ನೇರವಾಗಿ ಹೇಳುತ್ತೆ, ಭಗವಂತನ ಹೊರೋದ್ರಿಂದ ಅವನ ದಾಸ್ಯತ್ವ ಪ್ರದರ್ಶನವಾಗುತ್ತೆ. ಅನಂತ ಮತ್ತು ಗರುಡ ಹೇಳಿದ ತಕ್ಷಣ ನಮಗೆ ಮೊದಲು ಮನಸ್ಸಿಗೆ ಬರಬೇಕಾಗಿದ್ದು ದಾಸ್ಯತ್ವ. ಅಂತಹ ಇವರೇ ಅವನಿಗೆ ಭಗವಂತನಿಗೆ ದಾಸ್ಯತ್ವ ಹೊತ್ತು ಅಷ್ಟು ಅವನನ್ನ ಕೈಂಕರ್ಯ ಮಾಡ್ತಾರೆ. ನಾವು ಅವ್ರಿಗಿಂತ ಎಷ್ಟು ಕೆಳಗಡೆ ಇದ್ದೀವಿ, ಅನಂತ ಗರುಡರಿಗಿಂತ ಎಷ್ಟು ಕೆಳಗಡೆ ಇದೀವಿ ನಾವು. ನಮಗೆ ಇನ್ನೆಷ್ಟು ದಾಸ್ಯ ಭಾವ ಬರಬೇಕು ಅಂತ, ಅವ್ರಿಗೆ ಅಷ್ಟು ದಾಸ್ಯ ಭಾವ ಇರ್ಬೇಕಾದ್ರೆ ನಮಗೆ ಇನ್ನೆಷ್ಟು ದಾಸ್ಯ ಭಾವ ಇರ್ಬೇಕು ನಮಗೆ ಅಂದ್ಬಿಟ್ಟು ಅದನ್ನು ತೋರ್ತಾರೆ. ಅನಿರುಕ್ತಿ ಹೇಳ್ಬೇಕಾದ್ರೆ ಗಮನಂ ಪಕ್ಷಿರಾಜೇನ ಯಸ್ಯ ವಿಕ್ರಮ ಉಚ್ಯತೆ. ಪಕ್ಷಿರಾಜನ ಇಟ್ಕೊಂಡು ಭಗವಂತ ನಡೆಯೋದು ಗಮನಂ. ಮತ್ತೆ ಅವತಾರ ಕಾಲದಲ್ಲಿ ಅಳೆದಿದ್ದು ಭೂಮಿ ಇದನ್ನೆಲ್ಲ ಅಳದ್ನಲ್ಲ, ಅದರಿಂದ ಅವನಿಗೆ ವಿಕ್ರಮ ಇದು ಉಚ್ಯತೆ, ವಿಕ್ರಮ ಅಂತ ಅವನ್ನ ತೋರ್ತಾರೆ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಯಾರು ಏನು ಬೇರೆ ಹೇಳಿದಾರ? ನೆಕ್ಸ್ಟ್ ಕ್ರಮಾಯ, ವಿಕ್ರಮ ಕ್ರಮ, ವಿಶೇಷಣ ಕ್ರಮ ಅಂತ ಹೇಳಿದ್ರು. ಇಲ್ಲಿ ಕ್ರಮ ಅಂದ್ರು. ಏನು ಎರಡು ಒಂದೇ ತಲೆ ವ್ಯತ್ಯಾಸ ಇಲ್ವಲ್ಲ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಅದನ್ನ ಇಲ್ಲಿ ತೋರಿಸ್ಕೊಡ್ತಾರೆ. ಅದರಲ್ಲಿ ಕ್ರಮ ಅಂದ್ರೆ ಕ್ರಮತೆ ಈದೃಶ್ಯ ನಿತ್ಯ ವಿಭೂತ್ಯ ಅತ್ಯಂತ ಸ್ಫೀತ ಕ್ರಮ ಕ್ರಮಿ ಅತ್ಯೇನ ಪರಿಪರಿತ ತಾಯನಾರ್ಥ ಅಂದ್ಬಿಟ್ಟು ಅದು ಹೇಳ್ತಾರೆ. ಅದಕ್ಕೆ ಅಂದ್ರೆ ಈ ತರ ನಿತ್ಯ ವಿಭೂತಿಯಿಂದ ಕೂಡಿರುವಂತ ಭಗವಂತ ಅವನು ಅತ್ಯಂತ ಪರಿಪೂರ್ಣನಾದ್ರಿಂದ ಅವನಿಗೆ ಕ್ರಮಃ ಅಂತ ಬರ್ತಾನೆ. ಅವನಿಗೆ ಕ್ರಮಃ ಅಂದ್ರೆ ಪರಿಪೂರ್ಣ ಅಂತ ಹೆಸರು. ಅದು ಇನ್ನೊಂದು ಅರ್ಥ, ಎಲ್ಲವನ್ನೂ ಪರಿಪೂರ್ಣ, ಅವನಿಗೆ ಪರಿಪೂರ್ಣತೆ ಇರೋದು. ಅವನಿಗೆ ಯಾವುದು ಕೊರೆ ಕಮ್ಮಿ ಅನ್ನೋದು ಯಾವುದೂ ಇಲ್ಲ. ಅವನಿಗೆ ಅತ್ಯಂತ ಪರಿಪೂರ್ಣವಾದವನು. ಅದರಿಂದ ಸ್ಫೀತಃ ಕ್ರಮಃ ಅಂದ್ಬಿಟ್ಟು ಅದಂತ ಹೇಳ್ತಾರೆ. ಅದಕ್ಕೆ ಇದರಲ್ಲಿ ಇನ್ನೊಂದು ಹೇಳ್ಕೊಡ್ತಾರೆ ಕಡೆ ಅವನು ಅನ್ನಂದ್ರೆ ಅದರಲ್ಲಿ ಇನ್ನೊಂದು ಹೇಳ್ತಾರೆ. ಹಿಂದೆ ಹೇಳ್ತನಲ್ಲ, ವೇದಕ್ಕೆ ಪದ ಮತ್ತು ಕ್ರಮ ಇದೆ ಅನ್ಬಿಟ್ಟು ಅಂತ. ಭಗವಂತ ವೇದದಲ್ಲಿ ಪ್ರತಿಪಾದ್ಯನಾಗುವನು ಭಗವಂತೆ.
ಆ ತರ ಅಲ್ಲಿ ವೇದ ಪದ ಮತ್ತೆ ಸಂಹಿತ ಮೂಲ ಪದ ಮತ್ತೆ ಕ್ರಮ ಅಂತ ಮೂರು ಹೇಳಿದ್ವಲ್ಲ. ಸಂಹಿತ ಮೂಲ ಅದು ಒಟ್ಟಿಗೆ ಸೇರಿಸಿರುತ್ತೆ, ಸಂಯುಕ್ತವಾಗಿರುತ್ತೆ. ಅದು ಪದ ಅನ್ನೋದು ಬಿಡಿಸಿ ಬಿಡಿಸಿ ಅದು. ಆಮೇಲೆ ಇಷೇತ್ವ ಊರ್ಜೇತ್ವ ಅಂದಿಗೆ ಇಷೇತ್ವ ಊರ್ಜೇತ್ವ ಅಂತ ಪದಗಳದು. ಅವಾಗ ಅದು ಸೇರಿದ್ರೆ ಇಷೇತ್ವ ಊರ್ಜೇತ್ವ ಆಗುತ್ತೆ. ಅದು ಕ್ರಮ ಅಂದ್ರೆ ಇಷೇತ್ವ ಊರ್ಜೇತ್ವ ವಾಜವಸ್ಥ ಉಪಾಯವಸ್ಥ ಅಂತ. ಆಮೇಲೆ ಅದು ಕ್ರಮ 1 2 2 3 3 4 ಈ ತರ ಪದಗಳು ಹೇಳ್ಕೊಂಡು ಹೋಗುತ್ತೆ. ಅದು ಕ್ರಮ ಅಂತ. ಇತ್ತ ಹೆಜ್ಜೆ ಹಿಂದೆ ಬರೋದ ಮುಂದೆ ಮುಂದೆ ಹೋಗ್ತಾ ಇರುತ್ತೆ. ಅದನ್ನ ಐತರೇಯ ಇದರಲ್ಲಿ ಆರಣ್ಯಕದಲ್ಲಿ ಉಪದೇಶ ಇದರಲ್ಲಿ ಭಾಷ್ಯದಲ್ಲಿ ಅದ್ರಲ್ಲಿ ಬರುತ್ತೆ. ಅದಕ್ಕೆ ವೇದಕ್ಕೂ ಮತ್ತೆ ವೇದಕ್ಕೂ ಅವನ ದೇವತೆ ಅಂತ ಹೇಳಿದ್ವಿ. ವೇದಕ್ಕೂ ದೇವತೆ, ಪದಕ್ಕೂ ದೇವತೆ, ಕ್ರಮಕ್ಕೂ ದೇವತೆ ಅಂತ ಅದ್ರಲ್ಲಿ ಬರುತ್ತೆ. ಯಾತಕ್ಯದಲ್ಲಿ ಈ ಕ್ರಮ ಅನ್ನುವಾಗ ಕ್ರಮ ಪ್ರತಿಪಾದ್ಯನಾದವನು ಭಗವಂತನೇ, ಪದ ಪ್ರತಿಪಾದ್ಯನಾದವನು ಭಗವಂತನೇ, ಮೂಲವನ್ನು ಸಂಹಿತಾ ಪ್ರತಿಪಾದ್ಯನಾದವನು ಭಗವಂತ ಅಂತ ಹೇಳ್ತಾರೆ. ಅದು ಹೇಳ್ತಾರೆ, ಪೃಥಿವೀಸ್ತೋ ವರಾಹಸ್ತು ಸಂಹಿತಾ ದೇವತೋದಿತ ವಿಭಿಷ್ಟೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತಾ ತಾಹ ನೃಸಿಂಹಸ್ತ್ವಂತರಿಕ್ಷಸ್ಥೋ ಭಗವಾನ್ ಕ್ರಮದೇವತ ಅಂತ ಹೇಳ್ತಾರೆ. ಅಂದ್ರೆ ಪೃಥಿವಿಯನ್ನ ಅಂದ್ರೆ ಭೂಮಿಯಲ್ಲಿ ವರಾಹನು ಈ ಭೂಮಿಯನ್ನು ಹೊತ್ಕೊಂಡಿದ್ದ ವರಾಹ ಇದನ್ನು ಅವನು ಸಂಹಿತಾ ದೇವತಾ, ಸಂಹಿತೆ ಅಂತ ಹೇಳಿದಾನ. ಆ ಸಂಹಿತಾ ಅವನಿಗೆ ಸಂಹಿತಾ ದೇವತಾ ಇದ್ರೆ ಉದಿತ, ಅದರಿಂದ ಅವನು ಸಂಹಿತಾ ದೇವತೆ ಆಗಿದ್ದಾನೆ. ವಿಭಿಷ್ಟೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತಾ ಕಡೆಗೆ ಇವನು ವಾಮನನಾಗಿ ತ್ರಿವಿಕ್ರಮವಾಗಿ ಆಕಾಶಕ್ಕೆಲ್ಲ ಕಾಲು ತೆಗೆದ್ನಲ್ಲ, ಅದರಿಂದ ಅವನು ಪದ ದೇವತಾ, ಪದಗಳಿಗೆ ದೇವತೆ ಆಗಿದ್ದಾನೆ. ಒಂದು ಸಂಹಿತೆಗೆ ಮೂಲ ಪದ ಇದೆಯಲ್ಲ, ಮೂಲ ಅನ್ನೋದು ಸಂಹಿತೆ, ಅದಕ್ಕೆ ವರಾಹ ದೇವತೆ. ಪದ ಅನ್ನೋದಕ್ಕೂ ವಾಮನ, ಅದಕ್ಕೆ ವಾಮನ ದೇವತೆ, ವಾಮನ ತ್ರಿವಿಕ್ರಮ ಅವರು ದೇವತೆಗಳು. ನೃಸಿಂಹಸ್ತು ಅಂತರಿಕ್ಷಸ್ಥೋ ಭಗವಾನ್ ಕ್ರಮದೇವತಾ, ಭಗವಂತ ಹಾಗೆ ಕ್ರಮವಾಗಿ ಮೇಲೆ ಪಾದ ತಗೊಂಡು ಹೋಗ್ತಾನಾಗ ನೃಸಿಂಹಸ್ತು, ನೃಸಿಂಹ ಅಂತರಿಕ್ಷದಲ್ಲಿದ್ದರಿಂದ ಅವನು ಈ ಕ್ರಮ ಪಾಠಕ್ಕೆ ಕ್ರಮಕ್ಕೆ ದೇವತೆಯಾಗಿದ್ದಾನೆ. ಆ ಮೂಲ ಪದ ಕ್ರಮ ಅದಕ್ಕೆ 3 ದೇವತೆಗಳು, ಅದು ತೋರಿಸ್ತಾರೆ. ಅದರಿಂದಲೂ ಸಹ ಇವನು ಕ್ರಮಾಯ ನಮಃ ಅಂದ್ರೆ ಇವನು ಕ್ರಮನಾಗಿದ್ದಾನೆ, ಭಗವಂತನೇ. ಅದಂದ್ರೆ ಎಲ್ಲಾದ್ರಲ್ಲೂ ಭಗವಂತ ಇದ್ದಾನೆ. ಒಂದು ಮಂತ್ರವನ್ನೇ ತಗೊಳ್ಳಿ, ಮಂತ್ರದಲ್ಲಿ ಒಂದೊಂದು ಅಕ್ಷರದಲ್ಲೂ ಇರುವಾಗ ಅವನು ಮೂಲ ಪದ ಕ್ರಮ ಜಟೆಗನ ಏನ್ ತಗೊಳ್ಳಿ ಎಲ್ಲದರಲ್ಲೂ ಭಗವಂತನೇ ಇರ್ತಾನೆ. ಅದನ್ನ ಶಾಸ್ತ್ರದಲ್ಲಿ 3 ಹೇಳಿರೋದು, ಮೂಲ ಪದ ಕ್ರಮಾಧ್ಯಾಯದವರೆಗೆ ಹೇಳಿರೋದು. ಈ ಜಟೆ ಗಣ ಎಲ್ಲ ಇದು ಅಪೌರುಷಯ ಅಂತ ಹೇಳ್ತಾರೆ. ಈ 3 ಅಪೌರುಷಯ ನಾವು ಮಾಡಿದ್ದಲ್ಲ, ಅಲ್ಲಿಂದ ಬಂದಿದ್ದು. ಜಟೆ ಗಣ ಮಾತ್ರ ನಾವು ಮಾಡ್ಕೊಂಡು ಅದು ಪೌರುಷಯವಾದದ್ದು. ಅದು ಯಾವುದೋ ರಾಜನ ತೃಪ್ತಿ ಪಡಿಸೋಕೆ ಮಾಡಿಕೆ ಹಿಂದೆ ಬರೋದು ಮಾಡೋದು ಹೋಗೋದಿಲ್ಲ ಅಂತ. ಕ್ರಮಾಧ್ಯಾಯವೇ ಅಧ್ಯಾಯಕ್ಕೆ ಹೇಳಿರೋದು. ಕ್ರಮಾಧ್ಯಾಯ ಮಾಡಿದ್ರೆ ಅವನು ಅಧ್ಯಾಯ ಪೂರ್ಣ ಅಂತ. ಈಗ ಗಣಪಾಠಿ ಅಂತೆಲ್ಲ ಈಗ ಹೊಸದಾಗಿ ಬಂದು ಅವನ ಒಂದು ಪಾಂಡಿತ್ಯವನ್ನು ತೋರಿಸೋದಕ್ಕೆ ಈ ಗಣಪಾಠಿ ಬಂದು ಹೇಳ್ತೀವಿ. ತಪ್ಪು ಅಂತ ಹೇಳ್ತಾ ಇಲ್ಲ. ಶಾಸ್ತ್ರದಲ್ಲಿ ಹೇಳಿರೋದು ಬರೀ ಕ್ರಮಾಧ್ಯಯನ ಮಾತ್ರ. ಕ್ರಮ ಅಧ್ಯಯನ ಮಾಡ್ಬಿಟ್ರೆ ಅವನು ಕ್ರಮ ಅಂತ ಅಧ್ಯಯನವೇ ಹೇಳಿರೋದು. ಆಮೇಲೆ ಜಟೆ ಗಣಗಳೆಲ್ಲ ಪೌರುಷೇಯ ನಾವುಗಳು ಮಾಡ್ಕೊಂಡಿದ್ದು, ಇದನ್ನ ಈ ಪದಗಳನ್ನ ಇಟ್ಟು ನಾವು ಮಾಡ್ಕೊಂಡಿದ್ದು. ಹಾಗಾಗಿ ಅದು ಅಧ್ಯಯನ ಮಾಡದೇ ಇದ್ರು ಅದಕ್ಕೆ ದೋಷವಿಲ್ಲ. ಕ್ರಮ ಅಂತ ಮಾಡಬೇಕು ಅಂತ ಹೇಳಿದೆ. ಇದು ಮಾಡದೇ ಇದ್ದು ಅಧ್ಯಯನ ಮಾಡ್ತಿದ್ರು ಯಾವ ದೋಷವಿಲ್ಲ. ಅದು ಬರೀ ಮನರಂಜನೆಗೆ ಕೇಳೋರು ಚೆನ್ನಾಗಿರುತ್ತೆ ಅಂತ ಹೇಳೋದೇ ಹೊರ ಅದು ಯಾವುದು ಬರೋದಿಲ್ಲ. ಅವರು ಈಗಲೂ ಮತ್ತೂರವ್ರು ಯಾರು ಕ್ರಮ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಅವ್ರಿಗಿರೋ ಪಾಂಡಿತ್ಯ ಮೇಧವಾಗಿ ಘನ ಇದೆಲ್ಲ ಏನು ಹೆಚ್ಚೇನಿಲ್ಲ ಅವ್ರಿಗೆ. ಅವ್ರಿಗೇನು ಹೇಳು ಭಗವಂತ ಕ್ರಮ ಅಂದ್ರೆ ಇದನ್ನ ಹೇಳ್ತಾರೆ. ಭಗವಂತ ಕ್ರಮ ತಿರುಗಿ ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಬರಬಾರ್ದು. ಎಲ್ಲಾದ್ರಲ್ಲೂ ಹಿಂದೆ ಬಂದು ಮುಂದೆ ಹೋಗಿ, ಹಿಂದೆ ಬಂದು ಮುಂದೆ ಹೋಗುತ್ತಲ್ಲ, ಅದು ಶಾಸ್ತ್ರಕ್ಕೆ ವಿರುದ್ಧ ಅಂತ ಅವ್ರು ಹೇಳೋದೇ ಇಲ್ಲ. ಅವ್ರು ಪಾರಾಯಣ ಬಂದರೂ ಸಹ ಹೇಳೋದಿಲ್ಲ. ಅವ್ರ ಕ್ರಮವನ್ನೇ ಸ್ವಸ್ತಿವಾಚನಕ್ಕೂ ಕ್ರಮವನ್ನೇ ಹೇಳ್ತಾರೆ. ಅವರು ಜಟೆ ಗಣಗಳನ್ನ ಹೇಳೋದಿಲ್ಲ ಅವರು. ಯಾಕೆಂದ್ರೆ ಅವರು ಅದು ಇದಕ್ಕೆ ವಿರುದ್ಧ, ಶಾಸ್ತ್ರ ವಿರುದ್ಧ ಅನ್ಬಿಟ್ಟು ಅಂತ. ಹೋದ ಬಂದ ಏನಿದು ಅಂತ ಅವ್ರು ಹೇಳ್ತಾರೆ. ಅದ್ರ ತಾನೆ 1 2 2 1 1 2 ಬರ್ತಲ್ಲ. ಬಂದ ಹೋದ ಏನಿದು ವೇದಾನ ಇದು ಅಂದ್ಬಿಟ್ಟು ಅವರು ತಮಾಷೆ ಮಾಡ್ತಾರೆ ಅವರು. ಹಾಗಾಗಿ ಕ್ರಮ ಅಂದ್ರೆ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗುವಂಥದ್ದು, ಹಿಂದೆ ಬರುವಂಥದ್ದಲ್ಲ. ಅದಕ್ಕೆ ಈ ಭಗವಂತ ಅದರಿಂದ ಕ್ರಮಕ್ಕೆ ದೇವತೆ. ಭಗವಂತ ಒಂದು ಸಲ ಹೆಜ್ಜೆ ಇಟ್ರೆ ಮತ್ತೆ ಹಿಂದೆ ಬರುವ ಇದೇ ಇಲ್ಲ. ಆ ಹೆಜ್ಜೆ ಇಟ್ಟರೆ ಅದು ದೃಢತೆ, ಹಿಂದೆ ಎಲ್ಲಾ ನಾಮಗಳು ಬರುತ್ತೆ. ಅವನ ಸ್ಥಿರ ದೃಢ ಎಲ್ಲ ಬರುತ್ತೆ. ಮತ್ತೆ ಹಿಂದೆ ಬರುವ ಮಾತೇ ಇಲ್ಲ ಅವನು. ಅದರಿಂದ ಅವನು ಕ್ರಮನಾಗಿದ್ದಾನೆ. ಒಂದು ಸಲ ಹೆಜ್ಜೆ ಇಟ್ಟರೆ ಭಗವಂತ ಹಿಂದೆ ಬರೋದಿಲ್ಲ. ಆ ಪಾದ ವಿನ್ಯಾಸ ಉಳ್ಳವನು. ಅದರಿಂದ ಕ್ರಮ ಅಂದ್ರೆ ಪಾದ ವಿನ್ಯಾಸ ಉಳ್ಳವನು. ಆದ್ರಿಂದ ಅವನು ಕ್ರಮಾಯ ನಮಃ. ಆಮೇಲೆ ಅನುತ್ತಮ ಅಂತ ಇರುತ್ತೆ. ಅನುತ್ತಮ ಅಂತ ಇರುತ್ತೆ ಕಡೆಗೆ. ಅನುತ್ತಮ ಅಂದ್ರೆ
ಅಂದ್ರೆ ತಸ್ಮಾತ್ ಸ ಅನ್ಯತ್ ನ ಪರಂ ಕಿಂಚನ, ಅದು ಅವನಿಗೆ ಭಗವಂತನಿಗಿಂತ ಇನ್ನೊಂದು ವಸ್ತು ಅತಃ ಅನುತ್ತಮ, ಉತ್ತಮ, ಅದು ಉತ್ತಮಗಿಂತ ಮೇಲಿರೋನು ಅನುತ್ತಮ ಅವನು. ಅದರಿಂದ ಅವನಿಗೆ ಉತ್ತಮನಿಗಿಂತ ಇದಾಗಿರೋನು, ಅವನಿಗಿಂತ ಮೇಲೆ ಇನ್ನೊಂದು ವಸ್ತು ಇಲ್ಲ. ಅನುತ್ತಮ ಎನ್ನೋದು ಅಂದ್ರೆ ಅವನಿಗಿಂತ ವಸ್ತು ಇನ್ನೊಂದಿಲ್ಲ. ಉತ್ತಮೋತ್ತಮ ಅಂತ ಹೇಳ್ತೀವಲ್ಲ, ಅದು ಬೃಹದಾರಣ್ಯಕದಲ್ಲಿ ಬರುತ್ತೆ. ಉತ್ತಮಸ್ಸು ಅಥವಾ ಉತ್ತಮ ಅನುತ್ತಮ ಅಂತ ಅದರಲ್ಲಿ ಬರುತ್ತೆ, ಅದು ಬರುತ್ತೆ ಅದರಲ್ಲಿ. ಆವಾಗ ನಮ್ಮ ಇದರಲ್ಲೂ ಬರುತ್ತೆ, ನಮ್ಮ ಅಷ್ಟಕದಲ್ಲೂ ಬರುತ್ತೆ. ತಸ್ಮಾತ್ ಧಾನ್ಯನ್ನ ಪರ ಕಿಂಚನಾಸ, ತಸ್ಮಾತ್ ದಾಹಿ ಅನ್ಯ ಪರಂ ಕಿಂಚನ ಆಸ. ಅವನಿಗಿಂತ ಹೆಚ್ಚಾಗಿರೋ, ಅವನಿಗಿಂತ ಮೇಲ್ಪಟ್ಟ ಇನ್ನೊಂದು ವಸ್ತು ಕಿಂಚನ ನ ಯಾವುದು ಇಲ್ಲ, ನ ಆಸ ಅಂದ್ಬಿಟ್ಟು ಅದು ತಸ್ಮಾತ್ ಧಾನ್ಯನ್ನ ಪರ ಕಿಂಚ ತಮ ಆಸಿ ತಮಸ ಗೂಢಮಗ್ರೇ ಪ್ರಕೇತಂ ಅಂತ ಅಲ್ಲಿ ಸೃಷ್ಟಿ ಇದನ್ನೇ ತುಂಬಾ ಅದ್ಭುತವಾದ ಇದು ಸೂಕ್ತ. ಅದರಲ್ಲಿ ನಮಗೆ ಬೇಕಾಗಿದ್ದು ಅದಕ್ಕೆ ಅವನಿಗಿಂತ ಮೇಲ್ಪಟ್ಟಾದ ವಸ್ತು ಇಲ್ಲ, ಅದರಿಂದ ಅವನು ಅನುತ್ತಮ, ಅವನಿಗಿಂತ ಉತ್ತಮವಾದ ಇನ್ನೊಂದು ಪದ ಇಲ್ಲ ಅದಕ್ಕೆ. ಆಮೇಲೆ ಹಿಂದೆ ಹೇಳಿದಂಗೆ ಅದೇ ಬರುತ್ತೆ. ತೇನಾರ್ಹತಿ ಸ್ಪರ್ಧಿತಂ ಬ್ರಹ್ಮಣ ಸ್ಪರ್ಧಿತಂ ಕಹ, ಅವನನ್ನ ಜೊತೆ ಸ್ಪರ್ಧೆ ಮಾಡೋದಕ್ಕೆ ಇನ್ನೊಬ್ಬರು ಯಾರಿದ್ದಾರೆ ಅಂತ ಶ್ರುತಿನೇ ಕೇಳುತ್ತೆ ಅದರಿಂದ. ಆಮೇಲೆ ತೇನಕೋರ್ಹತಿ ಸ್ಪರ್ಧಿತಂ ಅಂತ ಉಪನಿಷತ್ತುಗಳು ಬರುತ್ತೆ. ಅವನನ್ನ ಸ್ಪರ್ಧೆ ಮಾಡೋರು ಯಾರು ಅಂದ್ರೆ ಯಾರು ಇಲ್ಲ ಅನ್ಬಿಟ್ಟು ಅಂತ ಅದೆರಡು ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಭಗವಂತನೇ ಹೇಳ್ತಾನೆ, ಅರ್ಜುನನ್ಗೆ ಹೇಳ್ತಾನೆ ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ, ಭಕ್ತಃ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ. ಶ್ರುತಿನಲ್ಲಿ ಹೇಳಿದ್ದೆಲ್ಲ ಭಗವಂತ ಹೇಳ್ಬಿಟ್ಟಿದ್ದಾನೆ. ನನಗೆ ಮೇಲೆ ಪರತರಂ ಅಸ್ತಿ ನಾಣ್ಯತ್ತಸ್ತಿ ಕಿಂಚನ, ನನಗೆ ಮೇಲೆ ಇನ್ನೊಂದು ಪರವಾದ ವಸ್ತು ಇಲ್ಲ. ಧನಂಜಯ ಅಂದ್ರೆ ಅರ್ಜುನನೇ, ನನಗಿಂತ ಮೇಲೆ ಇನ್ನೊಂದು ಅತ್ಯುತ್ತಮವಾದ ಮತ್ಯಾರು ಇಲ್ಲ, ಯಾರು ಇಲ್ಲ ಅನ್ಬಿಟ್ಟು ಅಂತ. ನನಗೆ ಯಾರು ಒಡೆಯರು ಇಲ್ಲ ಅನ್ನೋ ಅರ್ಥದಲ್ಲೂ ಆಗುತ್ತೆ ಅದಕ್ಕೆ ಕಡೆಗೆ. ಅದನ್ನ ಹೇಳ್ತಾನೆ, ಪರಂ ಹಿ ಅಪರಂ ಯೇ ತಸ್ಮಾತ್ ವಿಶ್ವರೂಪತ್ನ ವಿದ್ಯತೆ ಇತ್ಯಾದಿ ಕಡೆಗೆ. ಅವಾಗ ಅವನ ಪರ, ಅವನಿಗೆ ವಿಶ್ವರೂಪದಲ್ಲಿ ಎಲ್ಲ ಭಗವಂತ ವ್ಯಾಪಿಸಿರೋದ್ರಿಂದ ಆ ಭಗವಂತನಿಗಿಂತ ಉತ್ತಮವಾದ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ. ನಿರುಕ್ತಿಯಲ್ಲಿ ಉತ್ತಮೋ ನಾಸ್ತಿ ಯಸ್ಮಾತೆ ಸ ಅನುತ್ತಮ ಉದಾಹೃತಃ, ಯಾರು ಉತ್ತಮನೋ ಅವನಿಗೆ ಮೇಲೆ ಇನ್ನೊಂದು ಉತ್ತಮ ಯಾವ್ದು ಇಲ್ವೋ ಅವನನ್ನು ಅನುತ್ತಮ ಅಂತ ಹೇಳ್ತಾರೆ. ಉತ್ತಮ ಅನೇಕರು ಇರ್ಬೋದು, ಆ ಉತ್ತಮರಿಗಿಂತ ಇನ್ನೊಂದು ಉತ್ತಮ ಇಲ್ಲ ಅನ್ನೋದು ಎಲ್ಲ ಬೇರೆಯವ್ರು ಹೊಂದೋದಿಲ್ಲ, ಅದು ಭಗವಂತನ ಮಾತ್ರ ಹೊಂದುತ್ತೆ. ಅದಕ್ಕೆ ಅವನಿಗೆ ಅನುತ್ತಮ ಅಂದ್ಬಿಟ್ಟು ಒಂದು ಹೆಸರನ್ನ ಕೂಡ ಕೊಟ್ಟಿದ್ದಾರೆ ಕಡೆಗೆ ಅಂತ ಹೇಳ್ತಾರೆ ಕಡೆ. ಮೇಲೆ ಗೊತ್ತಾಯ್ತಾನೆ. ಆಮೇಲೆ ದುರಾದರ್ಶ, ಓಂ ದುರಾದರ್ಶಾಯ ನಮಃ ಅಂಟು. ದುರಾದರ್ಶ ಅಂದ್ರೆ ಗಾಂಭೀರ್ಯಾತಿಶಯೇನ ಅಂಬೋಧಿವತೆ ಅನಭಿಭವನೀಯ ಯಥಾ ಅಂದ್ಬಿಟ್ಟು. ಅಂದ್ರೆ ಅವನು ಸಮುದ್ರದಂತೆ ಗಾಂಭೀರ, ಅವನು ಭಗವಂತ, ಅವನು ಸಮುದ್ರದಂತೆ ಗಾಂಭೀರನಾಗಿದ್ದಾನೆ. ಅಂಬೋಧಿವತೆ ಅಂದ್ರೆ ಅವನು ಸಮುದ್ರದಂತೆ ಇರ್ತಾನೆ. ಅನಭಿಭವನೀಯ, ಅವನನ್ನ ಪರಿಭವನ, ಅವನ ಸೋಲಿಸಲು ಇಲ್ಲ, ಅವನನ್ನ ಒಂದು ಎದುರಿಸಲು ಯಾರು ಇನ್ನೊಬ್ಬರಿಂದ ಸಾಧ್ಯವಿಲ್ಲ. ಅನಭಿಭವನೀಯ, ಅವನನ್ನ ಕಡೆಗಣಿಸಿ ಅವನನ್ನ ಆಳೋದು, ಅವನನ್ನು ಜಯಿಸೋದು ಇನ್ನೊಬ್ಬರಿಗೆ ಸಾಧ್ಯವಿಲ್ಲ. ಅದರಿಂದ ದುರಾದರ್ಶ ಅಂದ್ರೆ ಅವನನ್ನು ಗೆಲ್ಲಲು ಯಾವುದಕ್ಕೂ ಸಾಧ್ಯವಿಲ್ಲ. ಅದರಿಂದ ಅವನಿಗೆ ದುರಾದರ್ಶ ಅಂತ ಬರುತ್ತೆ ಅದಕ್ಕೆ. ಆಮೇಲೆ ಅದಕ್ಕೆ ಹೇಳ್ತಾರೆ ಯಾತಕ್ಕಪ್ಪ ಅಂದ್ರೆ ಇದರಲ್ಲಿ ಚಾಂದ ಮನೋಮಯ ಪ್ರಾಣಮಯ ಪ್ರಾಣಶರೀರೋ ಭಾರೂಪ ಸತ್ಯ ಸಂಕಲ್ಪ ಆಕಾಶಾತ್ಮ ಸರ್ವಕಾಮ, ಅದಾದ್ ಬರ್ತಾ ಅದರಲ್ಲಿ ಕಡೆಗೆ ಸರ್ವಕರ್ಮ ಸರ್ವಕಾಮ ಸರ್ವಗಂಧ ಸರ್ವರಸ ಸರ್ವಂ ಇತಿ ಅಭ್ಯಾತಿ ಅನಾದರ ಅಂತ ಅದರಲ್ಲಿ ಅವಾಕಿ ಅನಾದರ ಅಂತ ಬರುತ್ತೆ. ಅವನು ಯಾತಕ್ಕೆ ಅಂದ್ರೆ ದುರಾದರ್ಶ ಮನೋಮಯ ಪ್ರಾಣಮಯ, ಅವನು ಸತ್ಯ ಸಂಕಲ್ಪ, ಅವನು ಭಾರೂಪ ತೇಜಸ್ವಿ ಆಗಿದ್ದಾನೆ. ಅವನ ತೇಜಸ್ಸು ಮುಂದೆ ನಿಲ್ಲಕ್ಕಾಗಿದಲ್ಲ, ಬೇರೆ ಏನು ಬೇಡ. ಅವನ ತೇಜಸ್ಸಿನ ಒಂದು ಅಂಶದಲ್ಲೇ ಸೂರ್ಯ ಚಂದ್ರರು, ಆ ಸೂರ್ಯನ ಒಂದು ಅಂಶವನ್ನೇ ದೂರ ನಮ್ಗೆ ಗೊತ್ತಾಗಲ್ಲ ತವರ ಹತ್ರ ಹೋಗೋ ಸಾಧ್ಯವೇ ಇಲ್ಲ. ಭಸ್ಮ ಆಗ್ಬಿಡ್ತಿ, ಆ ತೇಜಸ್ ಧರಿಸಲು ಸಾಧ್ಯವಿಲ್ಲ ಯಾವರೆಗೂ. ಇನ್ನು ಹೇಗೆ ಅವನನ್ನ ಒಂದು ಸೂರ್ಯನನ್ನೇ ಎದುರಿಸಕ್ ಸಾಧ್ಯವಿಲ್ಲದೆ ಇದ್ದ ಒಬ್ಬರು ಭಗವಂತನೇ. ಅದರಿಂದ ಅವನು ದುರಾದರ್ಶ, ಅವನು ಸರ್ವರಸ ಸರ್ವಗಂಧ. ಆಮೇಲೆ ಅವನ ಕಡೆಗೆ ಹೇಳ್ತಾರೆ ಅವನಂತವ್ರು ಇನ್ನೊಬ್ರಿಲ್ಲ. ಅವಾಕಿ ಅನಾದರ, ಏನು ಮಾತಾಡೋದಿಲ್ಲ, ಅನಾದರದಿಂದ ಇದ್ದು ಬಿಡ್ತಾನೆ, ಯಾವುದನ್ನು ಲೆಕ್ಕಕ್ಕೆ ತೋಡ್ತಾರೆ ಇರ್ತಾನೆ ಅವನು ಭಗವಂತ ಅಂತ ಕೊಂಡಾಡ್ತಾ ಇಷ್ಟು ಅದರಲ್ಲಿ.
ಆ ತರ ಇವನು ದುರಾದರ್ಶ. ಹಾಗಾಗಿ ಅವನನ್ನ ಎದುರಿಸಲು ಸಾಧ್ಯವಿಲ್ಲ. ಇಲ್ಲಿ ಹೇಳಿರೋ ಯಾವ ಗುಣಗಳಲ್ಲೂ ಒಂದು ಅಂಶವೂ ಯಾರಿಗೂ ಇಲ್ಲ. ಈ ಎಲ್ಲಾ ಗುಣಗಳು ಅವನಲ್ಲಿರ್ಬೇಕಾದ್ರೆ ಹೇಗೆ ಅವನು ಎದುರಿಸಲು ಸಾಧ್ಯ ಅಂದ್ಬಿಡ್ತಾರೆ ಅನ್ನೋದು. ಆಮೇಲೆ ಗಂಭೀರ ಪರಮೋ ದೇವ ಅಂದ್ಬಿಟ್ಟು ಅದ ಹೇಳ್ತಾರೆ. ಇದು ರಾಮಾಯಣದಲ್ಲಿ ಕೆಲವು ಬರುವಂತಹದ್ದು. ಮಹೋದದೀವ ಅಕ್ಷೋಭ್ಯಂ, ಅವನು ಗಂಭೀರದಾಗಿದ್ದಾನೆ. ಮಹೋದದಿ, ಹೇಗೆ ಸಮುದ್ರವನ್ನು ಕ್ಷೋಭಣೆಗೊಳಿಸೋ ಸಾಧ್ಯವಿಲ್ಲವೋ, ಅಕ್ಷೋಭ್ಯ ಸಮುದ್ರವನ್ನು ಹೇಗೆ ಒಣಗಿಸಲು ಸಾಧ್ಯವಿಲ್ಲವೋ ಅದೇ ತರ ಇವನು ಗಂಭೀರ ಪರಮ ಮಹೋದದೀವ, ಇವನನ್ನ ಒಣಗಿಸಲು ಅಂದ್ರೆ ಇವನನ್ನು ಗೆಲ್ಲಲು ಮಾಡಲು ಯಾರಿಂದಲೂ ಸಾಧ್ಯವಾದಿಲ್ಲ. ಆಮೇಲೆ ಅರಣ್ಯಕಾಂಡದಲ್ಲಿ ಗಾಂಭೀರ್ಯ ಸಾಗರೋಪಮ ಅಂತ ಕೊಂಡಾಡ್ತೇವೆ ರಾಮನ್ನ. ಗಾಂಭೀರ್ಯದಲ್ಲಿ ಸಾಗರ, ಯಾಕಂದ್ರೆ ಆಳವಾದ ಸಾಗರ, ಏನು ಅಲೆಗಳಿಲ್ಲದೆ ಶಾಂತವಾಗಿರೋ ತರ ಕಾಣುತ್ತೆ. ಅದು ಗಾಂಭೀರ್ಯದಿಂದ ಮಹಾ ಆಳವಾಗಿರುವಂತಹದ್ದು. ಅದರಿಂದ ಗಾಂಭೀರ್ಯ ಸಾಗರೋಪಮಂ, ಸಾಗರದಷ್ಟು ಗಂಭೀರನಾಗಿರೋದ್ರಿಂದ ರಾಮನ್ನ ಅರಣ್ಯಕಾಂಡದಲ್ಲಿ ಕೊಂಡಾಡ್ತಾರೆ. ಕಡೆಗೆ ಇದರಲ್ಲಿ ಹೇಳ್ತಾರೆ ತದನೇನ ಪ್ರಕಟಕೇನ ಅಂತ ಹೇಳ್ತಾರೆ. ಇದಕ್ಕೆ ಕೆಲವು ವೇದ ಭಾಗಗಳು ಪುಷ್ಟಿಯನ್ನು ಕೊಡುತ್ತೆ. ಈಗ ಮೇಲೆ ಹೇಳಿದಂತ ಅದಕ್ಕೆ ಕೆಲವು ಬರ್ತವೆ. ತದಕ್ಷರೇ ಪರಮೇ ವ್ಯೋಮನ್ನೆ ಅಂತಾರೆ ಅದಕ್ಕೆ. ಅವನು ತದಕ್ಷರೇ ಪರಮೇ ವ್ಯೋಮನ್ನೆ, ಅಕ್ಷರನಾದ ಅವನು ಪರಮೇ ವ್ಯೋಮ ಅಂದ್ರೆ ಮಹಾಕಾಶಗಳ ಈ ಆಕಾಶ, ಇದು 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 ರೂಢಿಯಾಗಿರೋ ಈ ಆಕಾಶ, ಪರಮವಾದ ಆಕಾಶ ಭಗವಂತ ಇರೋದು. ಆ ಪರಮೇ ವ್ಯೋಮದಲ್ಲಿ ಅಕ್ಷರನಾಗಿರ್ತಾನಲ್ಲ ಅವನು ಅಂತ. ತೇಹನಾಕಂ ಮಹಿಮಾನ ಸಜಂತೆ, ತೇಹನಾಕಂ ಅಂದ್ರೆ ನಾಕ ಸ್ವರ್ಗ, ಅವನ ಸ್ವರ್ಗ ಪರಮಪದ, ಈ ಇಂದ್ರನ ಸ್ವರ್ಗ ಅಲ್ಲ ತೇಹನಾಕಂ. ಅದು ತದ್ಧಾಮ ಪರಮಂ ಮಮ ಅಂತ ಭಗವಂತ ಭಗವದ್ಗೀತೆ ಹೇಳ್ತಾನೆ. ಯಾವುದು ಇದರ್ಥೋ ಅದು ಈ ತದ್ಧಾಮ ಎಲ್ಲಿ ಇದೆಯಲ್ಲೋ ಅದೇ ಧಾಮ ನನ್ನದು ಅಂತ ಭಗವಂತ ಹೇಳ್ತಾನಲ್ಲ, ಅದನ್ನು ಸಹ ತೋರ್ತಾ. ಆಮೇಲೆ ದಿವ್ಯಸ್ಥಾನಂ ಅಜರಂಚ ಅಪ್ರಮೇಯಂ ಸ್ವರ್ಗಲೋಕಂ ಆಗಚ್ಚ ಗತಜ್ವರ ಚಿರಂ ಅನ್ಬಿಟ್ಟು ಅಂತ ಅದು ಕೊಡ್ತಾರೆ. ಅದಕ್ಕೆ ಅವನು ಭಗವಂತ, ಅವನ ದಿವ್ಯ ಸ್ಥಾನ ಒಂದು, ಅಲ್ಲಿ ಅಜರಹ, ಅಲ್ಲಿ ಜರೆ ಇಲ್ಲ, ಮುಪ್ಪಿಲ್ಲ. ಆಮೇಲೆ ಅಪ್ರಮೇಯ ಮಧ್ಯಾಹ್ನದಲ್ಲ, ಅವನನ್ನ ಅಪ್ರಮೇಯನಾಗಿದ್ದಾನೆ. ಅವನನ್ನ ಯಾರೂ ಸಹ ಶಾಶ್ವತವಾಗಿರೋದ್ರಿಂದ ಅವನನ್ನ ಯಾರು ಏನು ಮಾಡಕ್ ಸಾಧ್ಯವಿಲ್ಲ. ಸ್ವರ್ಗಲೋಕಂ ಆಗಚ್ಚ ಗತಜ್ವರಂ ಚಿರಂ, ಕಡೆಗೆ ಅವನು ದಿವ್ಯಸ್ಥಾನ ಮೋಕ್ಷ ಧರ್ಮದಲ್ಲಿ ಬರುವಂತಹದ್ದು. ಕಡೆಗೆ ಅವನು ಸ್ವರ್ಗಲೋಕಂ ಆಗಚ್ಚ ಗತಜ್ವರಂ ಚಿರಂ, ಅವನು ಕಡೆಗೆ ಹೇಳ್ತಾರೆ ನೀನು ಗತಜ್ವರಂ ಚಿರಂ. ಗತಜ್ವರಂ ಅಂದ್ರೆ ಬಾಲಕಾಂಡದಲ್ಲಿ ಬ್ರಹ್ಮ ಅವ್ರಿಗೆ ಹೇಳ್ಬೇಕಾದ್ರೆ ಭಗವಂತ ನೀನು ಅವತಾರವನ್ನು ಮಾಡಿ ಅವತಾರವನ್ನು ಮುಗಿಸಿ ಗತಜ್ವರ ಅಂದ್ರೆ ಆ ಒಂದು ಬಂದದ ಕೆಲಸ ಜ್ವರ. ಈ ಜ್ವರ ಏನು ಅಂದ್ರೆ ರಾವಣನ್ನ ಸಂಹಾರ ಮಾಡೋದು. ಮಡಿದ್ಮೇಲೆ ಸ್ವರ್ಗಲೋಕಂ ಆಗಚ್ಚ, ನಿನ್ನ ದಿವ್ಯಲೋಕಕ್ಕೆ ಹೋಗುವನಾಗು, ಬಂದ್ಬಿಡು ಅಂದ್ರೆ ಹೋಗುವನಾಗು, ಮುಗಿಸ್ಬಿಟ್ಟು ನೀವು ಹೋಗುವನಾಗು. ಬ್ರಹ್ಮ ಸ್ತೋತ್ರದಲ್ಲೂ ಹೇಳ್ತಾನೆ, ಇನ್ನಾಯ್ತು ನಿನ್ ಕೆಲಸ ಮುಗೀತು, ನೀನು ನಿನ್ನ ಧಾಮಕ್ಕೆ ತೆರಳೋದಿಕ್ಕೆ ನೀನು ಯೋಚಿಸ್ಬೋದು ಅಂತಾನು ಹೇಳ್ತಾನಲ್ಲಿ. ಆ ತರ ಉಳ್ಳವನವನು. ಆಮೇಲೆ ವಿವೇಶ ವೈಷ್ಣವನ್ ತೇಜ ಅನ್ಬಿಟ್ಟು ಅಂತ ಅವನು ರಾಮಾಯಣದಲ್ಲಿ ಕಡೆಯಲ್ಲಿ ಭಗವಂತ ಹೇಳ್ತಾನೆ ವೈಷ್ಣವನ್ ತೇಜ ವಿವೇಶ. ಕಡೆಗೆ ರಾಮ ಎಲ್ಲ ಅವತಾರ ಮುಗಿಸ್ಕೋಬೇಕಾದ್ರೆ ವೈಷ್ಣವ ತೇಜಸ್ಸಿನಲ್ಲಿ ಲೀನನಾದ ಅಂತ ಹೇಳ್ಬೇಕು ಅದ್ರ ಕಡೆಗೆ. ಆಮೇಲೆ ಕಲಾ ಮುಹೂರ್ತ ಕಾಷ್ಟ ಅಶ್ಚಾಹೋ ರಾಷ್ಟ್ರಾಕ್ಷ ಸರ್ವಶಃ ಅರ್ಧ ಮಾಸ ಋತವ ಸಂವತ್ಸರಜ ಕಲ್ಪಂತ ಅಂದ್ಬಿಟ್ಟು ಕಾಲದ ಅವಧಿಯಲ್ಲಿ ಹೇಳ್ಕೊಂಬರುತ್ತೆ. ಒಂದು ಕಲಾ ಇಂದ ಮುಹೂರ್ತ, ಒಂದು ಕಣ್ಣು ಮಿಟುಕು ಇರೋದ್ರಿಂದ ಹಿಡಿದು ಕಲಾ, ಅಲ್ಲಿಂದ ಹಿಡಿದು ಬ್ರಹ್ಮನ ಆಯುಷ್ಯ ಹೇಳ್ತಾರಲ್ಲ ಅದಕ್ಕೆ. ಅದನ್ನ ಎಲ್ಲಕ್ಕೂ ಸಹ ಕಾಲಗಳಿಗೂ ಸಹ ಎಲ್ಲವೂ ಇವನ ವಿಭೂತಿಯಲ್ಲಿದೆ. ಈ ಕಾಲ ಅನ್ನೋದು ಇವನ ಭಗವಂತನ ನಾಭಿ, ಇವನ ಒಂದು ನಿಯಂತ್ರಣದಲ್ಲಿದೆ. ಈ ಕಾಲಕ್ಕೆ ಅಲ್ಲಿ ಪರಮಪದದಲ್ಲಿ ಯಾವ ಕೆಲಸವೂ ಇಲ್ಲ. ಇದ್ರ ಕೆಲಸ ಎಲ್ಲ ಪ್ರಕೃತಿ ಮಂಡಲದಲ್ಲಿ ಮಾತ್ರ ಈ ಕಾಲ ಅಂತ ಉಳ್ಳವನು. ನಯತ್ ವಿಭೂತೆ ಪರಿಣಾಮ ಹೇತು. ಕಡೆಗೆ ಅವನು ಹೇಳ್ತಾನೆ ಅದೇ ಪರಿಣಾಮ ವಿಭೂತಿ ಇದೆಲ್ಲ ಅವರಿಗೆ. ತೇಷಾಂ ತತ್ ಪರಮಂ ಸ್ಥಾನಂ ಇತ್ಯಾದಿಭಿಃ ಪೂರ್ವ ಉದಾಹೃತಶ್ಚಯ್ಯ ಗುಷ್ಯಮಾಣೆ ಕಾಲಾತೀತತ್ವ ಅಕ್ಷರತ್ವ ಅಪರಿಣಾಮಿತ್ವ ತಮೋತಿತತ್ವ ನಿತ್ಯತ್ವ ಅಪುನಾವೃತ್ತಿ ಸ್ಥಾನತ್ವಾದಿನ ಭಗವತ್ ಸ್ವರೂಪ ಗುಣಾಧಿಪತಿ ಏಕಮೇವ ದ್ವಿತೀಯ ಅನ್ಬಿಟ್ಟು. ಅದರಿಂದ ಚಾಂದೋಗ್ರಶ ಹೇಳ್ಬೇಕಾದ ಎಲ್ಲವೂ ಸಹ ದುರಾದರ್ಶ ಅನ್ಬೇಕಾದ್ರೆ ಇದು ಉತ್ತಮ ಅನುತ್ತಮ ಎಲ್ಲಕ್ಕೂ ಹೊಂದುತ್ತೆ. ಅವನು ಈ ತರ ಮೇಲೆ ಹೇಳದಂತ ಇದು ಎಲ್ಲ ಹೇಳದ್ವಲ್ಲ, ಅವನಿಗೆ ಎಲ್ಲಾ ಗುಣಗಳನ್ನು ಹೇಳಿ ತೇಷಾಂ ತತ್ ಪರಮಂ ಸ್ಥಾನಂ, ಆ ಸ್ಥಾನ ಇದೆಯಲ್ಲ ಅದು ಅತ್ಯಂತ ಪರಮವಾದ ಸ್ಥಾನ. ಅದರಿಂದ ಅದು ಆ ಸ್ಥಾನ ಯಾವ ತರದ್ದು, ಅದು
ಅದನ್ನ ಅದು ಕಾಲಾತೀತವಾಗಿದೆ, ಅಕ್ಷರತ್ವಾಗಿದೆ, ಅಪರಿಮಣಿತ, ಅಲ್ಲಿ ಪರಿಣಾಮವೇ ಇಲ್ಲ, ಅಪರಿಣಾಮಿತವಾಗಿದೆ. ತಮೋ ಅತೀತ, ತಮಸ್ಸಿಗೂ ಮೇಲಿದೆ, ತಮಸ್ಸೆಲ್ಲ ಪ್ರಗತಿ ಮಂಡಲಕ್ಕೆ ಬಂತು, ತಮೋ ಅತೀತವಾಗಿದೆ ಅದು. ಮತ್ತೆ ನಿತ್ಯತ್ವಾಗಿದೆ, ಅಲ್ಲಿ ಅಪುನರಾವೃತ್ತಿ, ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಪುನರಾವೃತ್ತಿ ಇಲ್ಲ ಅದಕ್ಕೆ. ಆಮೇಲೆ ಈ ತರ ಸ್ಥಾನತ್ಯಾದಿನ, ಈ ತರ ಮುಂತಾದ ಸ್ಥಾನತ್ವಗಳಿಂದ ಆ ಭಗವಂತನ ಸ್ವರೂಪ ಗುಣಾಧಿಪತೆ, ಭಗವಂತನ ಸ್ವರೂಪ ಗುಣಗಳಂತೆ ಇರುವವನು ಏಕಮೇವ ದ್ವಿತೀಯಂ ಅಂತ ಹೇಳೋದ್ರಿಂದಲೂ ಸಹ ಭಗವಂತ ದುರಾದರ್ಶ. ಇಷ್ಟೆಲ್ಲ ಇರುವವನು ಒಬ್ಬನೇ ಅಂದ್ರೆ ಇನ್ನೊಬ್ಬ ಇಲ್ಲದೆ ಇದ್ಮೇಲೆ ಅವನನ್ನು ಎದುರಿಸಲು ಯಾರಿಗೆ ಸಾಧ್ಯ? ಅದರಿಂದ ಅವನು ದುರಾದರ್ಶ ಅಂತ ಹೇಳ್ತಾರೆ ಕಡೆಗೆ. ಆಮೇಲೆ ಹೇಳ್ತಾರೆ ಕಡೆಗೆ ಇನ್ನೊಂದು ಇದರಲ್ಲಿ ನಾಸದಾಯ ಸೂಕ್ತ ಮತ್ತೆ ನಾಸದಾಸಿ ನೋ ಸದಾಸಿ ತದಾನೀಂ ನಾಸೀದ್ರಜೋ ನೋ ವ್ಯೋಮ ಪರಮಂಯತೆ ಅಂತ ಬರುತ್ತೆ. ನ ಆಸೀತೆ, ಅಲ್ಲಿ ನ ಅಸತ್ ಆಸೀತೆ, ಅಲ್ಲಿ ಅಸತ್ ಅನ್ನೋದು ಮೊದಲು ಸೃಷ್ಟಿ ಮುಂಚೆ ಹೇಳೋದು, ನಾಸದಾಸಿ ಸೂಕ್ತ ಸೃಷ್ಟಿ ಮುಂಚೆ ಹೇಳೋದು. ನ ಅಸತ್ ಆಸೀತೆ, ಅಲ್ಲಿ ಅಸತ್ ಅನ್ನೋದಿರಲ್ಲ. ನೋ ಸದಾಸಿ ನಹ ಸತ್ ಆಸೀತೆ, ಸತ್ತು ಇರ್ಲಿಲ್ಲ ಅಸತ್ತು ಇರ್ಲಿಲ್ಲ, ಅದೆಲ್ಲವೂ ಅಲ್ಲ ಯಾವುದೂ ಇರ್ಲಿಲ್ಲ ಅನ್ಬಿಟ್ಟು ಅಂತ ಈ ಏಕತ್ವವನ್ನು ಸ್ಪಷ್ಟಪಡಿಸೋದಿಕ್ಕೆ. ಸತ್ತು ಅಂದ್ರೆ ಅಸತ್ತು ಅನ್ನೋದು ಎರಡೂ ಭಗವಂತನಲ್ಲೇ ಒಂದು ಇದೆ. ಅದು ಆಗ ಸತ್ತು ಇರ್ಲಿಲ್ಲ ಅಸದ್ವಾ ಇದಮಗ್ರ ಆಸೀತ್ ಒಂದ್ ಕಡೆ ಬರುತ್ತೆ, ಸದೇವ ಸೌಮ್ಯಮಗ್ರ ಆಸೀತ್ ಅಂತ ಎರಡೂ ಶ್ರುತಿಯಲ್ಲಿ ಬರುತ್ತೆ. ಸೃಷ್ಟಿ ಕಾಲದ ಮುಂಚೆ ಯಾವುದೂ ಇರ್ಲಿಲ್ಲ, ಸತ್ತು ಸಹ ಅಸತ್ತಾಗಿ ಇತ್ತು, ಅಂದ್ರೆ ಯಾವ ಚಲನವನ್ನು ಇಲ್ಲದ್ರಿಂದ ಅದನ್ನ ಅಸತ್ ಅಂತ ಕರೆದೈತವರ ಅಸತ್ತಲ್ಲ, ಅದು ಚಲನವಲನ ಇಲ್ಲದೆ ಇರೋದ್ರಿಂದ ಅಸತ್ತಾಗಿ ಸತ್ತು ಇತ್ತು ಅವಾಗ. ಅದರಿಂದ ಅದನ್ನ ಹೇಳ್ತಾ ಇದಕ್ಕೆ ಅವಧಾರಣಾದಿ ನಿಮಿತ್ತಾತ್, ಇದು ಏಕತ್ವವನ್ನು ಸ್ಪಷ್ಟಪಡಿಸೋದಕ್ಕೆ ಈ ಅನಿತ್ವನ ಶಂಕೆಯನ್ನ ಪ್ರಶ್ನೆ ಮಾಡೋದಕ್ಕೆ ಇದನ್ನ ಆ ವಿಷ್ಣು ಪರಮಪಾದದಲ್ಲಿ ಭೂಮಿ ನೀರ ಸಮೇತರಾಗಿದ್ದಾರೆ ಅಂತ ಈ ಕೌಶೀತಿಗೆ ವಿಧದಲ್ಲಿ ಬರ್ತಾರೆ. ವೈಷ್ಣವೇ ಪರಮೇ ಪದೇ ಶ್ರೀ ಭೂಮಿಭ್ಯಾಂ ದಿವ್ಯ ಮಹಿಷೇಭ್ಯಾಂ ಸಹ ಕೌಶೀತಕಿ ಪರ್ಯಂಕ ವಿದ್ಯಾದಿ. ಕೌಶೀತಕಿ ಉಪನಿಷತ್ ಬರುವ ಪರ್ಯಂಕ ವಿದ್ಯೆ, ಅಲ್ಲಿ ಭಗವಂತ ತಾಯಿ ಇರ್ತಾರೆ, ವಿಷ್ಣು ಸಹ ಅವಳ ಭಗವಂತ ತಾಯಿ ಜೊತೆನಲ್ಲಿ ಅವನು ಕೂತಿರ್ತಾನೆ. ಅಲ್ಲಿ ಇದಕ್ಕೆ ನಾಗ ಪರ್ಯಂಕದಲ್ಲಿ ಕೂತ್ಕೊಂಡಿರ್ತಾನೆ ಅವನು. ಆ ತರ ಕೂತಿರುವಂತ ಅವನು ಅದು ಪರ್ಯಂಕ ವಿದ್ಯೆ ಅಂದ್ಬಿಟ್ಟು ಕೌಶೀತಿಕ ಉಪನಿಷತ್ನಲ್ಲಿ ಬರುತ್ತೆ. ಅದರಲ್ಲಿ ಆ ಪರ್ಯಂಕದ ಮೇಲೆ ತಾಯಿ ಜೊತೆ ಭಗವಂತ ಕೂತಿರ್ತಾನೆ. ಅಲ್ಲಿ ಇವನು ಬಂದು ನಿತ್ಯ ಮುಕ್ತ ಬಂದು ಭಗವಂತ ಕಾಲಿನ ಮೇಲೆ ಹೇರ್ಕೊಂಡು ಅವನ ಮೇಲೆ ಕೂತ್ಕೊಳ್ತಾನೆ. ಕೂತ್ಕೊಂಡ್ಮೇಲೆ ಅವನಿಗೆ ನೀ ಕೋಸಿ ಅಂತ ಕೇಳುವಾಗ ನೀನ್ ಯಾರಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ, ನಾನು ನಿನ್ನವನೇ ಆಗಿದ್ದೇನೆ ಅಂತ ಹೇಳಿ ಆಮೇಲೆ ಅವನಿಗೆ ಕೈಂಕರ್ಯಗಳೆಲ್ಲ ಕೊಡ್ತಾನೆ ಅಂತ ಹೇಳುತ್ತೆ. ಆ ತರ ಪರ್ಯಂಕ ವಿದ್ಯೆ, ಅದ ಪರ್ಯಂಕ ವಿದ್ಯೆ ಅದು. ಅವಗತ ದಿವ್ಯಾಸ್ಥಾನ ರತ್ನೆ ದಿವ್ಯ ಪರಂಕೋಪರಿ ಅನಂತ, ಗದ್ಯದಲ್ಲಿ ವೈಕುಂಠ ಗದ್ಯದಲ್ಲಿ ಭಾಷೆ ಹೇಳಿದಾರಲ್ಲ ಅದನ್ನ ಹಾಗೇತಲ್ಲ, ಅದು ಅಂತರ ಆಸ್ಥಾನ, ದಿವ್ಯ ರತ್ನವಾದ ಆಸ್ಥಾನ, ದಿವ್ಯ ಪರ್ಯಂಕೋಪರಿ ದಿವ್ಯವಾದ ಪರ್ಯಂಕ ಮೇಲೆ ಕೂತಿರುವಂತ ಅನಂತ ವೈನತೇಯ ವಿಶ್ವಕ್ಸೇನಾದಿಭಿ, ಅನಂತ ವಿಶ್ವಕ್ಸೇನ ವೈನತೇಯಾದಿಗಳು. ಆಮೇಲೆ ಪೂರ್ವ ಉಪಪಾದಿತೈ, ಅವರೆಲ್ಲ ಅವರವ್ರ ಸ್ಥಾನದಲ್ಲಿ ಬಂದಿದ್ದಾರೆ. ಅಲ್ಲಿ ಅನಂತ ಬಂದು ಅವನೇ ಸಿಂಹಾಸನವಾಗಿದ್ದಾನೆ, ತಲೆಗೆ ಇದು ಮಾಡಿದ್ದಾನೆ. ಇವರೆಲ್ಲ ಬಂದು ವೈನತೇಯಾದಿಗಳೆಲ್ಲ ಭಗವಂತನ ಪಾದದಲ್ಲಿ ಬಂದು ಎಲ್ಲ ಮಾಡಿದ ಉಪಸ್ಥಿತರಾಗಿದ್ದಾರೆ. ಉಪಾಯಿತೈ ನಿತ್ಯ ಸಿದ್ಧೈ ಪರಿಚರ್ಯಮಾಣ, ನಿತ್ಯ ಸಿದ್ಧರು, ನಿತ್ಯರು ಮತ್ತು ಮುಕ್ತರು, ಅವರಿಂದ ಭಗವಂತ ಎಲ್ಲರೂ ಸಹ ಅವರಿಂದ ಪರಿಚರ್ಯವನ್ನು ಕೈಗೊಳ್ತಿರುವಂತಹ ಭಗವಂತ ಅವನು. ಅಂತಹ ಚರಣಾರವಿಂದಶ್ಚ ಭಗವತಃ ಸರ್ವೇಶ್ವರ್ಯ ಅಪಾರ ಪರ್ವಾಯಂ ಸಾರ್ವಭೌಮಂ ಸುರಾಜಂಭಮಂ ಅಶೇಷ ಭೇದ ರಹಸ್ಯಂ ಆವಿಷ್ಕೃತಂ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಎಲ್ಲವೂ ಸಹ ಈ ಒಂದು ಭಗವಂತನ ಅಲ್ಲಿ ಕೂತ್ಕೊಂಡಿದ್ದಾನಲ್ಲ, ಆ ಕೂತ್ಕೊಂಡಿರುವ ಭಂಗಿ, ತಾಯಿ ಜೊತೆ ಕೂತ್ಕೊಳ್ಳೋದು ಎಲ್ಲವೂ ಸಹ ಏನಂದ್ರೆ ಯಾರೆಲ್ಲಂದು ಊಹಿಸಲಾರ್ದ ವರ್ಣಿಸಲಾರ್ದಂತ ಅನಂತವಾದ ಐಶ್ವರ್ಯ ಅದು. ಸರ್ವೈಶ್ವರ್ಯ ಅಪರ ಪರ್ವಾಯಂ, ಅದರಿಂದ ಸಾರ್ವಭೌಮತ್ವ. ಆಮೇಲೆ ಸುರಾಜಂಭವಂ, ಅದರಿಂದ ಅವನ ಸಕಲ ವೈಭವಗಳು ಎಲ್ಲವನ್ನೂ ಸಹ ವೇದ ರಹಸ್ಯಂ ಆವಿಷ್ಕೃತಂ, ಈ ವೇದ ರಹಸ್ಯಗಳು ಇದನ್ನ ವಿವರಿಸಲ್ಪಟ್ಟಿವೆ. ವೇದಗಳು ಹೇಗೆ ಎಲ್ಲವೂ ಸಹ ಆ ಒಂದು ಇದರಲ್ಲೇ ಎಲ್ಲವೂ ಸಹ ಗೊತ್ತಾಗುತ್ತೆ. ಅಲ್ಲಿದ್ದವ್ರಿಗೆ ಎಲ್ಲರಿಗೂ ವೇದಗಳು ಗೊತ್ತಾಗುತ್ತೆ. ಅದನ್ನ ಹೇಳ್ತಾರೆ ಕಡೆಗೆ. ಆಮೇಲೆ ಈ ತರ ತಥಾವಾಯು ಪ್ರೋಕ್ತೆ ಶೈವ ಸ್ಪಷ್ಟ ಅದು, ಇದನ್ನ ಈ ತರ ಹೇಳಿದ್ದು ಶೈವ ಪುರಾಣದಲ್ಲಿ ಹೇಳಿರುವಂತ ಮಾತು ಇದಿಷ್ಟುವೆ ಮೇಲೆ ಬಂದಿರುವಂತದ್ದು. ಆಮೇಲೆ ವಿಷ್ಣು ತತ್ವದಲ್ಲಿ ಹೇಳ್ತಲ್ಲ, ವೈಕುಂಠ ಇದು ಪರಯಲೋಕೆ ಶ್ರೇಯಾಸಾರ್ಧನ್ ಜಗತ್ಪತಿ
ಆಸ್ತೆ ವಿಷ್ಣುರ್ಚಿಂತ್ಯಾತ್ಮ ಭಕ್ತೈಃ ಭಾಗವತೈಃ ಸಹ ಅಂದ್ಬಿಟ್ಟು. ಅದೇ ಪರೇಲೋಕೆ ಶ್ರೀಯಾಸಾರ್ಥಂ ಭಗವತಿ ಆಸ್ಥೆ. ಶ್ರೀಯಾದ ಭಗವತಿಯ ಜೊತೆಲೆ ಭಗವಂತ ಕೂತ್ಕೊಂಡಿದ್ದಾನೆ. ಆಮೇಲೆ ಅವನಿಗೆ ಅಚಿಂತ್ಯಾತ್ಮ, ಅವನ ಭಕ್ತೈಹಿ ಭಾಗವತೈ ಸಹ, ನಿತ್ಯರು ಮುಕ್ತರು ಭಕ್ತರು ಅವರ ಜೊತೆ ಭಾಗವತರ ಜೊತೆನಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾನೆ ಅನ್ಬಿಟ್ಟು ಅಂತ ಅದು ಇದು. ಆಮೇಲೆ ವಿಷ್ಣು ತತ್ವದಲ್ಲಿ ಒಂದು ಬರುತ್ತೆ, ಪಂಚಶಕ್ತಿ ಮಯೋ ದೇವ ಬಹಿರ್ಲೋಕೇಶ್ವರೇಶ್ವರ ಆಸ್ತೆ ಸ್ವಾನಂದ ಭಾವೇನ ಪರವ್ಯೋಮಿ ಸುಸ್ಥಿತ ಅನ್ಬಿಟ್ಟು. ಇದು ವಿಷ್ಣು ತತ್ವದಲ್ಲಿ ಬರೋದು. ಪಂಚಶಕ್ತಿಂ ಅಯೋ ದೇವ, ಪಂಚಶಕ್ತಿಮಯ, 5 ಶಕ್ತಿಗಳ ಜ್ಞಾನ, ಕಾಲ, ಜ್ಞಾನ, ಕ್ರಿಯೆ, ಇಚ್ಛೆ ಮತ್ತು ಪ್ರಾಣ, ಇದು 5 ಶಕ್ತಿಗಳು. ಈ 5 ಶಕ್ತಿಗಳಿಂದ ಕ್ರಿಯಾಮಯನಾದ ಭಗವಂತ ಅವನು ಬಹಿಹಿ ಲೋಕೇಶ್ವರೇಶ್ವರ, ಎಲ್ಲಾ ಲೋಕಗಳಿಗೂ ಹೊರಗನಿರುವ, ಅಂದ್ರೆ ಇದಕ್ಕೆ ಅವನು ಒಡೆಯ ಅಂತ ಹೇಳಿದಾಗಿದೆ. ಇದು ಒಂದು ಪರಮಪದಕ್ಕೆ. ಇದಕ್ಕೆ ಹೊರಗಿರುವ ಲೋಕಗಳಿದ 11 ಕೋಟಿ ಬ್ರಹ್ಮಾಂಡ ಇದೆಯಲ್ಲ, ಅದಕ್ಕೂ ಸಹ ಅವನು ಒಡೆಯನಾಗಿದ್ದಾನೆ. ಅಂತ ಅವನು ಪರಮೇಶ್ವರನಾಗಿದ್ದಾನೆ. ಅವನು ಆಸ್ಥೆ ಅಲ್ಲಿ ಕೂತ್ಕೊಂಡಿದ್ದಾನೆ. ಸ್ವಾನಂದ ಭಾವೇನ ಪರಮವ್ಯೋಮಿ, ಆನಂದ ತಂದೆ ಆದ ಸ್ವಾನಂದ ಭಾವೇನ, ತನ್ನದೇ ಆದ ಆನಂದದಿಂದ ಅವನು ಪರವ್ಯೋಮ್ನಿ ಸುಸ್ಥಿತ, ಪರಭದಲ್ಲಿ ತಾಯಿ ಜೊತೆ ಸುಸ್ಥಿತನಾಗಿದ್ದಾನೆ ಅಂತ ವಿಷ್ಣು ತತ್ವದಲ್ಲೂ ಇದನ್ನು ಹೇಳಿದ್ದಾರೆ. ಹಾಗಾಗಿ ಅವನು ದುರಾದರ್ಶ. ಈ ದುರಾದರ್ಶ ಅಂದ್ರೆ ಬರೀ ಎದುರಿಸೋದು ಒಂದಕ್ಕೆ ಅಂತಲ್ಲ, ಯಾವ ಒಂದು ಗುಣದಲ್ಲೂ ಅವನನ್ನ ಮೀರುವರಿಲ್ಲ ಅಂತ ದುರಾದರ್ಶ ಅಂತ. ಇದನ್ನೇ ಅದಕ್ಕೆ ಈ ಗುಣಗಳೆಲ್ಲ ಯಾಕೆ ವರ್ಣಿಸ್ತಿದ್ದಾರೆ ಅಂದ್ರೆ, ಇದು ಯಾವುದು ಬೇರೆ ಯಾರಿಗೂ ಸಾಧ್ಯವೇ ಇಲ್ಲ. ಅದರಿಂದ ದುರಾದರ್ಶ. ಅನಂತತ್ವದಲ್ಲೇ ಆಗ್ಲಿ, ಅವನೆಲ್ಲ ಸಾರ್ವಭೌಮತ್ವದಲ್ಲೇ ಆಗ್ಲಿ, ಐಶ್ವರ್ಯದಲ್ಲೇ ಆಗ್ಲಿ, ಎಲ್ಲವನ್ನೂ ಸಹ ಕೈಂಕರ್ಯವನ್ನು ಮಾಡೋದು ಎಲ್ಲವನ್ನೂ ಸಹ ಅವನು ಭಗವಂತ ಅತ್ಯಂತ ಇದಾಗಿದ್ದಾನೆ. ಹಾಗಾಗಿ ಅವನು ದುರಾದರ್ಶ, ಅವನನ್ನ ಮೀರಲು ಇನ್ನೊಬ್ಬರಿಗೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಕೃತಜ್ಞ ಕೃತಿರಾತ್ಮವಾನ್, ಇನ್ನು 3 ಇದೆಯಾ? 3 ಆತ್ಮವಾನ್, 4 ಇದೆ. ಸರಿ, ಮುಂದಿನ ಕ್ಲಾಸಲ್ಲಿ ಹೇಳ್ಕೊಳ್ಳೋಣ ಇದನ್ನು. ಕೃತಜ್ಞ ಹೇಳ್ಬೇಕು. 82 ಆಯ್ತು. 83ನೇದು ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ಭಜಯತಾಂ ಭುವಿ. ಶ್ರೀಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಹಿತ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಎಲ್ಲರಿಗೂ ನಮಸ್ಕಾರ. ನಾಳೆ ದಿನ ಚತುಶ್ಲೋಕಿ ನಮಸ್ಕಾರ. ಯಾರಾದ್ರೂ ಚತುಶ್ಲೋಕಿ, ಅದು ಆಳ ಒಂದು ಚತುಶ್ಲೋಕಿ ಇದೆಯಲ್ಲ, ಆ ಪುಸ್ತಕ ಎಲ್ಲ ವ್ಯಾಖ್ಯಾನ ಇದ್ರೆ ಇಟ್ಕೊಂಡು ಕಾಂತಸ್ಥೆ ಪುರುಷೋತ್ತಮ. ಅದು ಸಡನ್ ಆಗಿ ಬಂತು. ಸರಿ, ಭಗವಂತ ಇಲ್ಲಿ ಭಗವಂತಂದೇ ಆಯ್ತು, ತಾಯಿದುಗೆ ಕೆಲವು ಹೇಳೋಣ ಅಂತ ಏನೋ ಬಂತು. ಅದರಿಂದ ಅದು ಮೊದಲು ಶ್ರೀ ಸ್ತೋತ್ರ ಆಳ ಒಂದ ಮಾಡಿದ್ದು, ವಿಶೇಷವಾದ ಸ್ತೋತ್ರ. ಅದಕ್ಕೆ ಸ್ವಾಮಿ ದೇಶಿಕನ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ನಾನು ಹೇಳೋದು ಸ್ವಾಮಿ ದೇಶಿಕನ ವ್ಯಾಖ್ಯಾನವನ್ನ ಹೇಳೋಣ ಅನ್ಕೊಂಡಿದ್ದೀನಿ. ಅನೇಕರು ಅದಕ್ಕೆ ಸ್ವಾಮಿ ದೇಶಿಕನ ವ್ಯಾಖ್ಯಾನವನ್ನು ಹೇಳೋಣ. ತುಂಬಾ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ರಹಸ್ಯ ರಕ್ಷೆ ಅಂತ ಮಾಡಿದ್ದಾರೆ ಅದಕ್ಕೆ. ಮತ್ತೆ ಸ್ತೋತ್ರ ರತ್ನಕ್ಕೆ, ಆಮೇಲೆ ಭಗವಂತನ ಭಾಷಿಕಾರ ಗದ್ಯಗಳಿಗೆ ರಹಸ್ಯ ರಕ್ಷೆ ಅಂತ ಅದ್ಭುತವಾದ ವ್ಯಾಖ್ಯಾನ ಮಾಡಿದ್ದಾರೆ. ತುಂಬಾ ಇದು ನೋಡೋಣ, ಅದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಇದೆ, ಬಹಳ ಕೆಲವು ಹಳೆಯ ಪುಸ್ತಕಗಳು ಸಿಕ್ಕಿದೆ. ಕೆಲವು ಅಕ್ಷರಗಳು ತುಂಬಾ ಚಿಕ್ಕದಾಗಿದೆ, ಓದಕ್ಕಾಗ್ತಾ ಇಲ್ಲ. ನೋಡೋಣ, ನಾಳೆ ಒಂದು ಸ್ವಲ್ಪ ಆದಷ್ಟು ನೋಡ್ಕೊಂಡು ಹೇಳೋಣ. ಬಹಳ ತುಂಬಾ ಚೆನ್ನಾಗಿದೆ ಸ್ತೋತ್ರ. 4 ಶ್ಲೋಕಗಳಾದ ತುಂಬಾ ಅದ್ಭುತವಾದದ್ದು ಎಲ್ಲ ಇದಕ್ಕಾಗಿದ್ದು. ನಾಳೆ ನೋಡೋಣ. ನಮಸ್ಕಾರ. ಯಾರು ಶ್ರೀ ಇವರು ಶ್ರೀ ಸ್ತೋತ್ರ, ಅದೇ ಹೇಗ್ರೀವ ಶ್ರೀ ಸ್ತೋತ್ರ ಅಂತ ಏನು ಹೇಳಿದ್ರು ಅವರು. ಅದಕ್ಕೆ ಶ್ರೀ ಸ್ತೋತ್ರದಿಂದ ಶುರು ಮಾಡ್ತಾರೆ. ಓಕೆ, ತುಂಬಾ ಸಂತೋಷ. 4 ಶ್ಲೋಕ ತುಂಬಾ ದೊಡ್ಡದ, ತುಂಬಾ ಚೆನ್ನಾಗಿದೆ ವ್ಯಾಖ್ಯಾನ. ಬಹಳ ಅದ್ಭುತವಾದ ಆಳ ಒಂದಾರ ಇದು ಯಾಮನಾಚಾರ್ಯರ ಕೃತಿ. ಅದು ಮೊದಲನೇ ಕೃತಿ ಅದೇ ಅವ್ರದ್ದು ಸ್ತೋತ್ರಗಳಲ್ಲಿ. ಇದು ನಾಳೆ ಹೇಳ್ತೀನಿ ವಿಶೇಷ ಬಗ್ಗೆ ಎಲ್ಲ. ನಮಸ್ಕಾರ. ನೀವು ಅದೆಲ್ಲ ಹೇಳ್ತೀರಾ ಅಂತ. ಹಾಗೆ ಹೇಳಿಸ್ತಾನೆ, ನಿಮ್ ಬಾಯಲ್ಲೇ ಹೇಳಿಸ್ತಾನೆ ಭಗವಂತಾನೆ. ಸರಿ, ನೋಡೋಣ.